ಈಗ ಅನಿಸ್ತಿದೆ ಶೇರ್ ಮಾಡ್ಬೋದಾ? ಯಾರೆಲ್ಲ ಕೂಡ ಹೆಲ್ತ್ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ? ನಿಮ್ದು ಶೇರಿಂಗ್ಸ್ ಬೇಕಿತ್ತು. ಹೇಗೆ ಅನಿಸ್ತಿದೆ ಹೆಲ್ತ್ ವರ್ಕ್ಶಾಪ್ ಶೇರಿಂಗ್ ಹೆಲ್ತ್ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಕ್ಕೆ ಅಂತಕ್ಕಂಥದ್ದನ್ನ ಶೇರ್ ಮಾಡ್ಬೋದು ಯಾರಾದರೂ? ಯಾರು ಶೇರ್ ಮಾಡ್ತೀರಾ? ರಿಜಿಸ್ಟ್ರೇಷನ್ ಯಾರ್ದೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರಿ ಹೊಸದಾಗಿ ಅವ್ರುಗಳೆಲ್ಲರೂ ಕೂಡ ಶೇರ್ ಮಾಡ್ಲಿಕ್ಕೆ ಅವಕಾಶ ಇದೆ. ಓಕೆ, ಎಸ್ ಫ್ರೆಂಡ್ಸ್, ರಿಜಿಸ್ಟ್ರೇಷನ್ ಯಾರ್ದಾಗಿಲ್ವಾ? ನಿನ್ನೆ ಇವತ್ತು ಮೊನ್ನೆ ಯಾರ್ದೆಲ್ಲ ಕೂಡ ಹೆಲ್ತ್ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ? ನಿಮ್ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತಿದೆ? ಓಕೆ, ಹೆಲ್ತ್ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಕ್ಕೆ ಅನ್ನ ಶೇರ್ ಮಾಡ್ಬೋದಾ? ಓಕೆ, ಎಸ್ ಫ್ರೆಂಡ್ಸ್, ಇವತ್ತಂತೂ ಇಂಪಾರ್ಟೆಂಟು. ಯಾಕೆಂತಂದ್ರೆ ಇವತ್ತು ಮೋದಿ ಕೇರಲ್ಲಿ ಪ್ರತಿನಿತ್ಯ ಕೂಡ ಒಂದಕ್ಕಿಂತ ಒಂದು ಪ್ರಾಡಕ್ಟ್ಸ್ ಅದ್ಭುತವಾಗಿದೆ. ಸ್ಪೆಷಲ್ ಆಗಿ ಏನಂತಂದ್ರೆ ತುಂಬಾ ವೇರಿಯಸ್ ಕ್ಯಾಟಗರಿ 12 ಕ್ಯಾಟಗರೀಸ್ ಅಲ್ಲಿ ಇರುತ್ತೆ ಪ್ರಾಡಕ್ಟ್ಸ್. ಅದರಲ್ಲಿ ಮೇಜರ್ ಆಗಿ ಸಪ್ಲಿಮೆಂಟ್ ಒಂದ್ ದಿವಸ ಇರುತ್ತೆ. ಅಂಡ್ ಜೊತೆಗೆ ಇನ್ನು ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಕೂಡ ಸ್ಕಿನ್ ಕೇರ್ ಆಗ್ಬೋದು, ಸಾಕಷ್ಟು ಒಂದೊಂದು ಪ್ರಾಡಕ್ಟ್ ನ ಕೂಡ ಸ್ಟ್ರಾಂಗ್ ಆಗಿ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಉದ್ದೇಶ ಅಷ್ಟೇ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಫಿನಾನ್ಷಿಯಲ್ ಆಜಾದಿ ಅಂಡ್ ಜೊತೆಗೆ ತುಂಬಾ ಜನಕ್ಕೆ ಇಲ್ಲಿರುವಂತ ಅಡಲ್ಟ್ರೇಷನ್ ಇಲ್ಲದೆ ಇರುವಂತ ಪ್ರಾಡಕ್ಟ್ ನ ರೀಚ್ ಮಾಡ್ಬೇಕನ್ನೋ ಉದ್ದೇಶ. ಹಂಗಾಗಿ ಆ ದಿನನಿತ್ಯ ಕೂಡ ಇದೇನು 9 ಗಂಟೆಯಿಂದ 9ವರೆಗೆ ನಡೆಯುತ್ತೆ, ಅಂದ್ರೆ 8:50ರಿಂದ 9ವರೆ ತನಕ ಏನ್ ನಡೆಯುತ್ತೆ ಕಾರ್ಯಕ್ರಮ. ಇದನ್ನ ಪ್ರತಿಯೊಬ್ರು ಕೂಡ ನಿಮ್ಮ ಅಷ್ಟೂ ಟೀಮ್ ಕೂಡ ಡೀಟೇಲ್ಸ್ ಕೊಡ್ಬೇಕು, ತಿಳಿಸ್ಕೊಡ್ಬೇಕು. ಯಾಕೆಂತಂದ್ರೆ ಎಲ್ರದ್ದು ಉದ್ದೇಶ ಅಷ್ಟೇ, ಓಕೆ ಜ್ಞಾನ ತಗೊಳ್ದೇನೆ ಇಲ್ಲಿ ಏನು ಕೂಡ ನೆಕ್ಸ್ಟ್ ಲೆವೆಲ್ ರೀಚ್ ಆಗಕ್ ಆಗಲ್ಲ. ಹಂಗಾಗಿ ಪ್ರತಿಯೊಬ್ರು ಕೂಡ ನಾಲೆಡ್ಜ್ ವೆರಿ ವೆರಿ ಇಂಪಾರ್ಟೆಂಟ್. ನಾಲೆಡ್ಜ್ ನಮ್ಗೆ ಸ್ಕಿಲ್ ಡೆವಲಪ್ಮೆಂಟ್. ಹಂಗಾಗಿ ಎಲ್ರು ಕೂಡ ಒಂದು ಜ್ಞಾನ ತಗೊಳ್ಳೋದಕ್ಕೆ ನಾವು ರೆಡಿ ಆಗ್ತಿದೀವಿ. ಇವತ್ತು ಸ್ಪೆಷಲ್ ಆಗಿ ಏನಂತಂದ್ರೆ ಆ ಹೋಮ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಹೋಮ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜು ತುಂಬಾ ಕಡಿಮೆ ಸಮಯದಲ್ಲೇ ಕೂಡ ಯಾವ ತರ ಡೀಟೇಲ್ಸ್ ಕೊಡಬಹುದು. ಅದ್ರ ಜೊತೆಗೆ ಲಾಯಲ್ಟಿ ಕಸ್ಟಮರ್ ಒಂದೆರಡು ಪ್ರಾಡಕ್ಟ್ಸ್ ತಗೊಳ್ತಿದ್ದಾರೆ ಅಂತಂದ್ರೂ ಸಹಿತ ಅವ್ರನ್ನ ಲಾಯಲ್ಟಿಗೆ ಹೆಂಗ್ ಟರ್ನ್ ಮಾಡಬೇಕು ಅಂತಕ್ಕಂಥದ್ದನ್ನ ಕ್ಲಾರಿಟಿ ಕೊಡ್ಲಿಕ್ಕೆ ಬರ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಪ್ರತಿಯೊಬ್ರು ಕೂಡ ಯಾರೆಲ್ಲ ಕೂಡ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಂಡ್ರಿ ಹೆಲ್ತ್ ವರ್ಕ್ಶಾಪ್, ಓಕೆ ಲಾಸ್ಟ್ ಡೇಟ್ ಇತ್ತು, ಹಂಗಾಗಿ ಕೆಲವೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಾ. ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಹೊಸಬ್ರು ಹ್ಯಾಂಡ್ ರೈಸ್ ಮಾಡಿ ಶೇರ್ ಮಾಡ್ಬೋದಾ? ಹೇಗೆ ಅನಿಸ್ತಿದೆ? ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೆಲ್ತ್ ವರ್ಕ್ಶಾಪ್ ಇಂದ? ಅದ್ರ ಜೊತೆಗೆ ನಿಮಗೆ ಯಾವ ತರ ಫೀಲ್ ಅನಿಸ್ತಿದೆ? ಒಂದೊಂದು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದೊಂದನ್ನು ಕೂಡ ನೋಡಿದೀರಾ ಟಾಪಿಕ್ ನ ಅಂಡ್ ಕಂಟೆಂಟ್ ನ ನೋಡಿದೀರಾ. ಅಷ್ಟೆಲ್ಲ ಕಂಟೆಂಟ್ ಅನ್ನ ನೀವು ಕಂಪ್ಲೀಟ್ ಹೆಲ್ತ್ ವರ್ಕ್ಶಾಪ್ ನ ಕೇಳಿ ನೋಡಿದ್ದಾದ್ಮೇಲೆ ಅಳವಡಿಸ್ಕೊಂಡಾಗ ಹೇಗೆ ನಿಮ್ ಲೈಫ್ ಹೇಗಿರುತ್ತೆ ಅಂತಕ್ಕಂಥದನ್ನ ಎಷ್ಟು ಜನಕ್ಕೆ ಊಹೆ ಮಾಡ್ಕೊಳಕ್ಕೆ ಯಾವ ತರ ಊಹೆ ಮಾಡ್ಕೊಳ್ತಿದ್ದೀರಾ? ಶೇರ್ ಮಾಡ್ಬೋದಾ? ಎಸ್, ಎಲ್ರೂ ಇದ್ದೀರಾ? ಕೇಳಿಸ್ತಿದೆ ಸರ್, ಆಡಿಬಲ್ ಇದೆ. ಎಸ್ ಎಸ್, ಓಕೆ. ಇನ್ನ ತುಂಬಾ ಜನ ಜಾಯಿನ್ ಆಗೋದಿದ್ದಾರೆ, ಜಾಯಿನ್ ಆಗ್ತಿದ್ದಾರೆ. ಎಸ್ 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 ಮ್ಯಾಮ್. ಓಕೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ ಟೀಮಲ್ಲಿ ಕೋರ್ ಟೀಮ್ ಆಗ್ಬೋದು, ಅದ್ರ ಜೊತೆಗೆ ಹೊಸಬ್ರಾಗ್ಬೋದು. ಈ ಟೈಮಲ್ಲಿ ಏನಂತಂದ್ರೆ ಯಾರೆಲ್ಲ ಹೊಸದಾಗಿ ಬಂದಿದ್ದಾರೆ ಅಂತರ್ಗೂ ಸಹಿತ ಮೋದಿ ಕೇರ್ ಬಿಸ್ನೆಸ್ ನ ಜೊತೆಗೆ ಪ್ರಾಡಕ್ಟ್ಸ್ ನ ಡೀಟೇಲ್ಸ್ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಮೋದಿ ಕೇರ್ ಪ್ರಾಡಕ್ಟ್ಸೇ ಇವತ್ತು ಮೋದಿ ಕೇರ್ಗೆ ಪ್ರಾಡಕ್ಟ್ಸೇ ಬೆನ್ನೆಲುಬು. ಹಂಗಾಗಿ ನೀವೆಷ್ಟು ಪ್ರಾಡಕ್ಟ್ಸ್ ನಾಲೆಜ್ ತಗೊಳ್ತೀರಾ ಅಷ್ಟು ಫೀಲ್ಡ್ ಅಲ್ಲಿ ದೊಡ್ಡದಾಗಿ ನೀವು ಅರ್ನ್ ಮಾಡ್ಬೋದು. ಅದ್ರ ಜೊತೆ ತುಂಬಾ ಜನಕ್ಕೆ ಒಂದು ಸರ್ವಿಸ್ ನ ಕೊಡಬಹುದು. ನಿಮ್ಮ ಹತ್ರ ಜ್ಞಾನ ಕರೆಕ್ಟ್ ಆಗಿ ಒಂದು ಪ್ರಾಡಕ್ಟ್ಸ್ ಬಗ್ಗೆ ನಾಲೆಡ್ಜ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಇನ್ನೊಬ್ಬರ ಹತ್ರ ಅಷ್ಟೇ ಕಾನ್ಫಿಡೆನ್ಸ್ ಇಂದ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಎಸ್, ಮತ್ತೊಮ್ಮೆ ಚೆಕ್ ಮಾಡಿ ನಿಮ್ಮ ಟೀಮಲ್ಲಿ ಯಾರೆಲ್ಲ ಬರಬೇಕಿತ್ತು ಅಂತ. 3 ಮಿನಿಟ್ಸ್ ಇದೆ, ಸ್ಟಾರ್ಟ್ ಮಾಡ್ತಿದ್ದೀವಿ. ಹಂಗಾಗಿ ಅದಕ್ಕಿಂತ ಮುಂಚೆ ಹೆಲ್ತ್ ವರ್ಕ್ಶಾಪ್ ಯಾರೆಲ್ಲ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಹೊಸದಾಗಿ ಈಗ ನೆಕ್ಸ್ಟ್ ಬ್ಯಾಚ್ಗೆ ಶೇರ್ ಮಾಡ್ಬೋದಾ ನಿಮ್ಮ ಅನುಭವನ?
ಎಸ್ ಸರ್. ವೀರೇಶಪ್ಪ ಸರ್. ನೆಕ್ಸ್ಟ್ ಸುರೇಶ್ ವಿ. ನಮಸ್ತೆ ಸರ್. ನಮಸ್ತೆ, ಹೇಗೆ ಅನಿಸ್ತಿದೆ? ಎಸ್ ಸರ್, ನಮಸ್ತೆ, ಗುಡ್ ಮಾರ್ನಿಂಗ್. ತುಂಬಾ ಖುಷಿ ಆಗ್ತದೆ ಸರ್. ಜೀವನದ ಎಜುಕೇಶನ್ ಈ ಮೋದಿ ಕೇರ್ನಾಗ ಪ್ರತಿಯೊಂದು ನಮಗ್ ಕಲಿಯಕ್ಕ ಬಹಳ ಸಿಗ್ತಾವ ಸರ್. ನಿಜವಾಗ್ಲೂ 7 ಜನ್ಮದ ಪುಣ್ಯ ಅಂತಾನೆ ಹೇಳ್ತೀನಿ. ನಮಗಂತೂ ಬಹಳ ಕುತೂಹಲ ಐತಿ ಸರ್. ಜೀವನದ ಬಗ್ಗೆ ಒಂದು ಕ್ಲಾಸ್ ಐತಪ್ಪ ಅಂದ್ರೆ ಯಾವ ತರ ಲವಲವಿಕೆಯಿಂದ ಇರ್ಬೋದು, ಬಂದಂತ ಕಷ್ಟಗಳು ಯಾವ ತರ ಫೇಸ್ ಮಾಡ್ಬೇಕನ್ನೋದು ವಿಜಯ್ ಸರ್ ಪ್ರತಿಯೊಂದು ಕ್ಲಾಸ್ ಕೊಡೋ ಹೊತ್ತಿಗೆ ಹೇಳ್ತಾರ. ಮುದ್ದಾಮ ನಾವು ಕ್ಲಾಸ್ಗೆ ಅಟೆಂಡ್ ಆಗಿ ಕಲಿಬೇಕನ್ನೋದು ಬಹಳ ಕ್ಯೂರಿಯಾಸಿಟಿ ಐತಿ. ಸೂಪರ್ ಸರ್. ಹೆಲ್ತ್ ವರ್ಕ್ಶಾಪ್ ನೋಡಿದಿರಾ ನೀವಾಗ್ಲೇ? ಇಲ್ಲ ಸರ್, ಈಗ ಅಟೆಂಡ್ ಇದು ಜಾಯಿನ್ ದುಡ್ಡು ಪೇ ಮಾಡಿವಿ ಸರ್. ಪೇ ಮಾಡಿ ಈಗ ಜಾಯಿನ್ ಆಗಿ ಈಗ ಅಟೆಂಡ್ ಮಾಡ್ಬೇಕಂತಿದ್ದೀರಾ? ಎಲ್ಲ ಹುಬ್ಳಿ ತಗೊಂಡ್ರದ ನೀವು, ಬೆಂಗಳೂರು ತಗೊಂಡ್ರದ? ಹುಬ್ಳಿ ತಗೊಂಡಿವಿ ಸರ್. ಸೂಪರ್ ಸರ್, ಗ್ರೇಟ್ ಡಿಸಿಷನ್. ಇವತ್ತು ನಿಮಗೆ ನೀವೇ ಡಾಕ್ಟರ್ ಆಗ್ಲಿಕ್ಕೆ ಹೋಗ್ತಿದ್ದೀರಾ, ನಿಮ್ಮ ಕುಟುಂಬಕ್ಕೆ ನೀವು ಡಾಕ್ಟರ್ ಆಗ್ಲಿಕ್ಕೆ ಹೋಗ್ತಿದ್ದೀರಾ. ಗ್ರೇಟ್ ಶೇರಿಂಗ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸುರೇಶ್ ಬಿ ಸರ್. ನೆಕ್ಸ್ಟ್ ಎ ಸುಬ್ಬಯ್ಯ ಸರ್. ಸರ್, ನಾನು ಈಗ ಆಲ್ರೆಡಿ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀನಿ. ಅದು ನನ್ನ ಕಡೆಯಿಂದ ಮೂರು ಬ್ಯಾಚ್ ಅಲ್ಲೂ ಅದು ಬಿಲ್ಡ್ ಮಾಡ್ಬಿಟ್ಟು ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡ್ತಿದ್ದೀನಿ. ಅವ್ರಿಗೆ ಆರೋಗ್ಯ ಚೆನ್ನಾಗಿತ್ತು, ತುಂಬಾ ಒಳ್ಳೆಯಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಹಾಗಾಗಿ ಮತ್ತೆ ಈ 14ನೇ ತಾರೀಕಿಗೂ 3 ಕಫಲ್ ರಿಜಿಸ್ಟರ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀನಿ ಸರ್. ನನಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ, ಸಪೋರ್ಟ್ ಆಗಿದೆ ಅಂತ ಅವ್ರಿಗೆಲ್ಲ ನಾನು ಹೆಲ್ತ್ ಕೊಡಿಸ್ತಾ ಇದ್ದೀನಿ ಸರ್. ಗ್ರೇಟ್ ಕಾಂಟ್ರಿಬ್ಯೂಷನ್ ಸರ್, ಗ್ರೇಟ್. ನಿಮ್ಗೆ ಹೆಲ್ಪ್ ಆಗಿದೆ, ಅವ್ರಿಗೂ ಕೂಡ ಕೊಡಿಸ್ಬೇಕನ್ನೋ ಸಂಕಲ್ಪ ಮಾಡಿದ್ದೀರಾ. ಗ್ರೇಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಹೆಚ್ಚು ಜನಕ್ಕೆ ನಿಮ್ಮ ಕಡೆಯಿಂದ ಸರ್ವಿಸ್ ಸಿಗ್ಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎ ಸುಬ್ಬಯ್ಯ ಸರ್. ಸರ್, ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್. ಈ ಒಂದು ಇದರಿಂದ ನಮ್ಗೆ ಟೋಟಲಿ ಚೇಂಜ್ ಆಗಿದೆ ಸರ್. ನಮ್ ಮಾತಾಡೋ ಮಾತಿರ್ಬೋದು, ಇನ್ನೊಬ್ಬರಿಗೆ ಅವಕಾಶ ಕೊಡೋದಾಗಿರ್ಬೋದು, ಪ್ರತಿಯೊಂದರಲ್ಲೇ ನಮ್ಮ ವೈಫ್ ಜೊತೆ ಮಾತಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೇ ಟೋಟಲಿ ಬದಲಾವಣೆ ತಗೊಂಡಿದ್ದೀನಿ ಸರ್ ಇದರಿಂದ. ಸೂಪರ್. ಹೆಲ್ತ್ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ನೀವು? ಇದಕ್ಕೆ ಮುಂಚೆ ಮಾಡ್ಕೊಂಡಿದ್ದೀನಿ ಸರ್. ಎಲ್ಲಿ ಬೆಂಗಳೂರು ಅಟೆಂಡ್ ಮಾಡಿದ್ದೀರಾ, ಶಿವಮೊಗ್ಗನ? ಬೆಂಗಳೂರು. ಓಕೆ. ಬೆಂಗಳೂರು ಅಟೆಂಡ್ ಮಾಡಿದ್ದೀನಿ. ಓಕೆ. ಟೋಟಲಿ ಚೇಂಜಸ್ ಆಗಿದೆ ಸರ್. ಟೋಟಲಿ ಬದಲಾವಣೆ ಅನ್ನೋದು ಇದರಿಂದ ನಾನು ತಗೊಂಡಿದ್ದೀನಿ. ಸೂಪರ್. ಆಮೇಲೆ ಈ ಒಂದು ಕಾರ್ಯಕ್ರಮದಿಂದ ನಮ್ಗೆ ಏನಾಗಿದೆ ಅಂದ್ರೆ, ಒಬ್ರಿಗೆ ಡಾಕ್ಟರ್ ಆಗಲ್ಲ ಅಂತಂದ್ರು ಒಂದು ಕೇಸು, ಹಾಕಿ ಪ್ಲೇಯರ್ ಅವರು. ಎಸ್ ಸರ್. ಈಗ ನಡ್ಸೋಂತ ಮಾಡ್ತಾ ಇದ್ದೀನಿ ಸರ್, ನಮ್ಮ ಮೋದಿಕರ ಪ್ರಾಡಕ್ಟ್ ಇಂದ. ಸೂಪರ್ ಸರ್, ಥ್ಯಾಂಕ್ ಯು. ಖಂಡಿತ ಇವತ್ತು ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗ್ತಿದೆ. ಅದೇ ಹೇಳ್ತೀವಲ್ಲ, ನಂಬೋದಕ್ಕೆ ಅಸಾಧ್ಯ ಆಗುತ್ತೆ. ಓಕೆ, ಯಾಕೆಂತಂದ್ರೆ ಇವತ್ತು ಮೆಡಿಕಲ್ ಇಂಡಸ್ಟ್ರಿಗೆ ಇವತ್ತು ಸವಾಲಾಗಿರ್ತಕ್ಕಂಥ ದೊಡ್ಡ ಇವತ್ತು ಡಿಸೀಸ್ ನ ಕೂಡ ಇಲ್ಲಿರುವಂತ ಸಪ್ಲಿಮೆಂಟ್ ಇಂದ ಅಂಡ್ ಜೊತೆಗೆ ಹೆಲ್ತ್ ವರ್ಕ್ಶಾಪ್ ಮುಖಾಂತರ ಕ್ಲಿಯರ್ ಮಾಡ್ಲಿಕ್ಕೆ ಸಾಕಷ್ಟು ವಿಶ್ವಾಸ ನಿಮಗೆ ಬಂದಿದೆ. ಅಂಡ್ ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತಿದ್ದೀರಾ ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ತರ ನಮ್ಮ ಉದ್ದೇಶ ಸರ್, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಎಸ್ ಸರ್, ಮೆಡಿಕಲ್ ಮಾಫಿಯಾನ ಕಟ್ ಮಾಡಬೇಕು. ಆ ಒಂದು ಇದರಲ್ಲಿ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ ಇರಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಸರ್. ಸೂಪರ್, ಗ್ರೇಟ್ ಡಿಸಿಷನ್ ಸರ್. ಒಂದೊಂದು ಖುಷಿ ವಿಚಾರ ಏನಂದ್ರೆ, ಕನ್ನಡ ಕಲ್ತು ನಿಮ್ಮ ಹತ್ರ ಮಾತಾಡ್ತೇನೆ ಸರ್. ನಮ್ದು ಆಂಧ್ರ. ಆಕ್ಚುಲಿ ನಮ್ಮ ಮೋದಿ ಕೇರ್ ತಾಯಿಗೆ ನಾನು ಏನೇ ಮಾಡಿದ್ರು ಋಣ ತೀರ್ಸ್ಕೊಳಕ್ ಆಗಲ್ಲ ಸರ್. ಸೂಪರ್, ಗ್ರೇಟ್ ಸರ್. ನಿಮ್ಮನ್ನ ಕನ್ನಡಕ್ಕೆ ಆಗಲ್ಲ, ಆಂಧ್ರದವರು ಅಂತ. ಶುಭಾಶಯಗಳು ಸರ್ ನಮ್ಮೆಲ್ಲರ ಬಂಧುಗಳಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಇವತ್ತು ನೀವು ಆಂಧ್ರದವರು ಅಂತ ಕನ್ನಡಲಿಕ್ಕೆ ಆಗೋದಿಲ್ಲ, ಅಷ್ಟು ಪರ್ಫೆಕ್ಟ್ ಮಾತಾಡ್ತಿದ್ದೀರಾ ಸರ್. ಗ್ರೇಟ್. ಥ್ಯಾಂಕ್ ಯು ಸರ್. ಅಂಡ್ ತುಂಬಾ ಜನಕ್ಕೆ ಸರ್ವಿಸ್ ಕೊಡ್ತಾ ಇದ್ದೀರಾ ಹೆಲ್ತ್ ವರ್ಕ್ಶಾಪ್ ಮುಖಾಂತರ. ಇನ್ನು ಹೆಚ್ಚು ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸರ್. ಎಸ್ ಫ್ರೆಂಡ್ಸ್, ಈಗೆಲ್ಲರೂ ಕೂಡ ನೀವೆಲ್ಲ ಕಾಯ್ತಕ್ಕಂಥ ಒಂದು ಅತ್ಯದ್ಭುತವಾದ ಒಂದು ಗಳಿಗೆ ನೀವೆಲ್ಲರೂ ಕೂಡ ಡೈರಿ ವಿತ್ ಪೆನ್ ಸಮೇತ ಕುತ್ಕೊಂಡು ಜಾಯಿನ್ ಆಗಿದ್ದೀರಾ ಅಂತ ನಾನು ಭಾವಿಸಿರ್ತೀನಿ. ಯಾಕೆಂತಂದ್ರೆ ಒಂದೊಂದು ಪಾಯಿಂಟ್ ಕೂಡ ನಿಜವಾಗ್ಲೂ ಎಲ್ಲೂ ಕೂಡ ಸಿಗದೆ ಇರತಕ್ಕಂಥ ಪಾಯಿಂಟ್ಸ್ ನಿಮ್ಗೆ ಬರುತ್ತೆ. ನಾವು ಬೇಸಿಕ್ ಆಗಿ ಓಕೆ ಈ ಬಿಸ್ನೆಸ್ ಬಂದಾಗ ಇವ್ರ ಕಡೆಯಿಂದಾನೇ ಈ ಒಂದು ಟ್ರೈನಿಂಗ್ ನ ತಗೊಂಡು ಇವತ್ತು ಹೈಯೆಸ್ಟ್ ಇವತ್ತು ನಮ್ಮ ಏನೀಗ ಹೋಮ್ ಕೇರ್ ಪ್ರಾಡಕ್ಟ್ಸ್ ಇದೆ ಅದನ್ನ ಕಲ್ತಿರೋದು. ಹಂಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಸೀನಿಯರ್ ಮೋಸ್ಟ್ ಲೀಡರ್ ಅಂಡ್ ಸಾಕಷ್ಟು ಜನಕ್ಕೆ ಸರ್ವಿಸ್ ಕೊಟ್ಟಿರ್ತಕ್ಕಂಥ ಮಹಿಳೆ ಶಾರದಾ ಮೋಹನ್ ಮೇಡಮ್ ನ
ವರ್ಚುವಲ್ ಸ್ಕ್ರೀನ್ ಮೇಲೆ ವೆಲ್ಕಮ್ ಮಾಡ್ತಿದ್ದೀನಿ. ಪ್ಲೀಸ್ ವೆಲ್ಕಮ್ ಆನ್ ವರ್ಚುವಲ್ ಸ್ಕ್ರೀನ್ ಶಾರದಾ ಮೇಡಮ್. Thank you, sir. Thank you, sir, for your Yes, wonderful welcome. Hello, everyone. Good evening to everyone. ನನ್ನ ಹೆಸರು ಶಾರದಾ ಮೋಹನ್, ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ವೆಲ್ಕಮ್. ಕನ್ಸಲ್ಟೆಂಟ್ಸ್ ಇದ್ದೀರಾ, ಗೆಸ್ಟ್ ಇದ್ದೀರಾ, ಎಲ್ಲರಿಗೂ ವೆಲ್ಕಮ್. ಮೋರ್ ಓವರ್ ಇವತ್ತು ಈ ಒಂದು ಪ್ರಾಡಕ್ಟ್ಸ್ ಡೆಮೋಗೆ ಅವಕಾಶ ಕೊಟ್ಟಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಈ ತರ ಒಂದು ಡೆಮೋ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ನಾನು ಮೋದಿ ಕೇರ್ಗೆ ಜಾಯಿನ್ ಆಗಿರೋದು. ಸೊ ಇವತ್ತು ನಾನು ಏನೇನು ಪ್ರಾಡಕ್ಟ್ ಬಗ್ಗೆ ತೋರಿಸ್ತೀನೋ ನಾನು ಯೂಸ್ ಮಾಡಿರೋಂತ ಪ್ರಾಡಕ್ಟ್, ಅದನ್ನ ಹೇಗೆ ರೆಕಮೆಂಡ್ ಮಾಡಕ್ ಹೆಂಗ್ ಸುಲಭ ಆಯ್ತು ಅಂದ್ರೆ ನಾನು ಉಪಯೋಗಿಸಿರೋದಕ್ಕೆ. ಸೊ ಇವತ್ತು ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ, ಯಾಕಂದ್ರೆ ನಮ್ಗಿರೋದು ಬರೀ 30 minutes. ಅದ್ರೊಳಗೆ ಎಂಟ್ರಿ ಪ್ರಾಡಕ್ಟ್ ಇವೆಲ್ಲ ನಾನು ಇವತ್ತು ಏನ್ ತೋರಿಸ್ತಾ ಇದ್ದೀನೋ, ವಿ ಹ್ಯಾವ್ ಮೋರ್ ದನ್ 1000 ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ. ಇದು ಎವ್ರಿ ಡೇ ಹೆಡ್ ಟು ಟೋ ಉಪಯೋಗಿಸುವಂತ ಪ್ರಾಡಕ್ಟ್ಗಳು ಎಂಟ್ರಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಯಾರಿಗೆ ಆಗ್ಲಿ ಇದನ್ನ ತೋರಿಸಿದಾಗ ನಮಗೆ ಎಷ್ಟು ಇದು ಬೆನಿಫಿಟ್ ಆಗತ್ತೆ ಅನ್ನೋದು ಅರ್ಥ ಆಗತ್ತೆ ನಮ್ಮ ಡೆಮೋ ಮುಖಾಂತರ. ಅದ್ರೊಳಗೆ ವೆರಿ ಇಂಪಾರ್ಟೆಂಟ್, ನಮ್ಮ ಆರೋಗ್ಯ ಇರೋದು, ನಮ್ಮ ಆರೋಗ್ಯ ಸ್ಟಾರ್ಟ್ ಆಗೋದೇ ಬಾಯಿಯಿಂದ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಬಾಯಲ್ಲಿ ವೆರಿ ಇಂಪಾರ್ಟೆಂಟ್ ಇರೋದು ಹಲ್ಲುಗಳು. ಆ ಹಲ್ಲುಗಳನ್ನ ನಾವ್ ಎಷ್ಟು ಚೆನ್ನಾಗಿ ಇಟ್ಕೊಂತೀವೋ ನಾವು ಅಷ್ಟು ಚೆನ್ನಾಗಿ ಫುಡ್ ನ ಜಿಗಿಬಹುದು, ಮತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಾಗುತ್ತೆ. ಆ ತರ ಒಳ್ಳೆ ವೆರಿ ಇಂಪಾರ್ಟೆಂಟ್ ಹಲ್ಲುಗಳನ್ನ ಭದ್ರಪಡಿಸ್ಕೊಳ್ಳೋದು ಹೇಗೆ, ದೇವ್ರು ಕೊಟ್ಟಿರುವಂತಹ ಹಲ್ಲುಗಳನ್ನ ಭದ್ರಪಡಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ನಮ್ಮಲ್ಲಿ ಫ್ರೆಶ್ ಮೂಮೆಂಟ್ ಪೇಸ್ಟ್ ಅಂತ ಇದೆ. ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಗಳು ಇವೆ, ಆದ್ರೂ ಸಹಿತ ನಮ್ಮ ಪ್ರಾಡಕ್ಟ್ ಯಾಕೆ ಉಪಯೋಗಿಸ್ಬೇಕು ಅಂತ ಎಲ್ಲರಿಗೂ ಕ್ವಶನ್ ಬರುತ್ತೆ. ಅದಕ್ಕೆ ಡೆಮೋ ತೋರಿಸ್ಬಿಟ್ಟು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾ ಹೇಳ್ತೀನಿ. ಇವಾಗ ಇಲ್ಲಿ ಕಾಣ್ತಿದ್ಯಾ? ಓಕೆ, ಕಾಣ್ತಿದ್ಯಾ ಎಲ್ಲರಿಗೂ? ಮೇಡಮ್ ಇಲ್ಲ, ಅದು ಗ್ಲಾಸ್ ಕಾಣ್ತಿಲ್ಲ. ಡೌನ್ ಮಾಡಿ ಮ್ಯಾಮ್. ಇವಾಗ ಸರಿ ಹೋಯ್ತಾ? ಇವಾಗ ಕಾಣತ್ತಲ್ಲ? ಇನ್ನೊಂಚೂರು ಮ್ಯಾಮ್. ಈಗ ಹೀಗ್ ಕಾಣಿಸ್ತಿದೆ. ಓಕೆ 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 ಇವತ್ತು ಓಕೆ. ಪೇಸ್ಟ್ಗಳಲ್ಲಿ ತರಾವರಿ ಪೇಸ್ಟ್ಗಳಿದೆ, ಆದ್ರೆ ಪೇಸ್ಟ್ ನಮ್ದೇ ಯಾಕೆ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಮೇಡಮ್ ಇದು ಫುಲ್ ಕಾಣಿಸ್ತಿಲ್ಲ, ಹಾಫ್ ಗ್ಲಾಸ್ ಮಾತ್ರ ಕಾಣಿಸ್ತಿದೆ. ಇನ್ನು ಸ್ವಲ್ಪ ಡೌನ್ ಮಾಡಿ. ಓಕೆ ಇನ್ನು ಸ್ವಲ್ಪ. ಓಕೆ ಓಕೆ. ಸೊ ಇನ್ನು ಸ್ವಲ್ಪ ಮೇಡಮ್, ಇನ್ನು ಸ್ವಲ್ಪ. ಓಕೆ 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 ಪರ್ಫೆಕ್ಟ್ ಮೇಡಮ್. ಈಗ ಓಕೆ ಓಕೆ. ನಮ್ಮಲ್ಲಿ ಹೊರಗಡೆ ಪ್ರಾಡಕ್ಟ್ ಯಾವುದೇ ಪೇಸ್ಟ್ಗಳನ್ನ ತಗೊಂಡ್ಬನ್ನಿ, ಇದು ಎಷ್ಟೇ ಪ್ರೈಸ್ ಇದೆ ತಗೊಂಡ್ಬನ್ನಿ. ಪತಾಂಜಲಿ ಆಗಿರ್ಬೋದು, ಕಾಲ್ಗೇಟ್ ಆಗಿರ್ಬೋದು, ಪೆಪ್ಸೊಡೆಂಟ್ ಆಗಿರ್ಬೋದು, ಡಾಬರ್ ಆಗಿರ್ಬೋದು, 10 ರಿಂದ 15 ಪೇಸ್ಟ್ಗಳನ್ನ ನಾವು ತೋರಿಸ್ಬೋದು ಡೆಮೋ. ಇದ್ರೊಳಗೆ ಇಂಪಾರ್ಟೆಂಟ್ ಕಾಲ್ಗೇಟ್ ಪೇಸ್ಟ್ ತೋರಿಸ್ತಾ ಇದ್ದೀನಿ. ಹೊರಗಡೆ ಮಾರ್ಕೆಟ್ ಅಲ್ಲಿ ಇರುವಂತ ಪೇಸ್ಟ್ಗಳಿಗೂ ನಮ್ಗೂ ಇರೋ ವ್ಯತ್ಯಾಸ ಏನು ಅಂತ. ಸೊ ಇದ್ರೊಳಗೆ ಅದಕ್ಕೆ ನಮ್ಗೆ ಎಲ್ಲರೂ ಓದಿರೋಬೇಕಾದ್ರೆ ಗೊತ್ತಾಗುತ್ತೆ, ಕೆಮಿಕಲ್ ಟು ಕೆಮಿಕಲ್, ಕೆಮಿಕಲ್ಗೆ ಕೆಮಿಕಲ್ ಟಚ್ ಆದ್ರೆ ಮಾತ್ರ ರಿಯಾಕ್ಷನ್ ಆಗತ್ತೆ ಅನ್ನೋದು ಗೊತ್ತು. ಅದಕ್ಕೆ ನಮಗೆ ನಮ್ ಪ್ರಾಡಕ್ಟ್ ಅಲ್ಲಿ ಕೆಮಿಕಲ್ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಹೊರಗಡೆ ಸಿಗುವಂತ ಹಾರ್ಪಿಕ್ ಅನ್ನು ಉಪಯೋಗಿಸ್ತೀವಿ. ಇದ್ರೊಳಗೆ ಹೈಯೆಸ್ಟ್ HCl ಇದೆ, ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ಅದು ಇದ್ರೊಳಗೆ ನಮ್ಮ ಪೇಸ್ಟ್ ಅಲ್ಲಿ ಆಸಿಡ್ ಇದೆಯಾ ಇಲ್ವಾ, ಕೆಮಿಕಲ್ಸ್ ಇದೆಯಾ ಇಲ್ಲ ಅಂತ ನೋಡಕ್ಕೆ ಇದೊಂದು ಡೆಮೋ ನೋಡಿ. ಓಕೆ, ಕಾಣಿಸ್ತಾ ಇದೆಯಲ್ಲ? ಓಕೆ, ಇದು ಹೆಚ್ಚು ನೊರೆ ಬರುತ್ತೆ. ಓಕೆ, ಹೆಚ್ಚು ನೊರೆ ಬಂದಾಗ ಫಸ್ಟ್ ಟೈಮ್ ನಾನು ನೋಡಿದಾಗ ಸೂಪರ್ ಆಗಿದೆ ಅಂತ ಅನ್ಕೊಂಡೆ. ಆದ್ರೆ ಏನಕ್ಕೆ ನೊರೆ ಬರುತ್ತೆ ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಇವಾಗ ಇದು ನಮ್ಮ ಮೋದಿ ಕೇರ್ ಫ್ರೆಶ್ ಮೂಮೆಂಟ್ ಪೇಸ್ಟ್ ಮಾಡ್ತಾ ಇದ್ದೀನಿ. ಎಷ್ಟೇ ಮಾಡಿದ್ರು ನಿಮಗೆ ಇದು ನೊರೆ ಬರೋದಿಲ್ಲ. ವೈ ಅಂತ ತಿಳ್ಕೊಳ್ಳೋಣ. ಓಕೆ, ಇದ್ರೊಳಗೆ ವಿಶೇಷವಾಗಿ ಹೊರಗಡೆ ಮಾರ್ಕೆಟ್ ಅಲ್ಲಿರುವಂತ ಸಿಗೋ ಪೇಸ್ಟ್ಗಳಲ್ಲಿ ಬೋನ್ಯಾಶ್ ಮಿಕ್ಸಿಂಗ್ ಆಗಿರುತ್ತೆ, ನಿಕೋಟಿನ್ ಮಿಕ್ಸಿಂಗ್ ಆಗಿರುತ್ತೆ. ಈ ತರ ಬೋನ್ಯಾಶ್ ಅಂದ್ರೆ ದನದ ಮೂಳೆ ಮಿಶ್ರಣ ಮಿಕ್ಸ್ ಆಗಿರುತ್ತೆ ಅಂತ ರಾಜೀವ್ ದೀಕ್ಷಿತ್ RSS ಲೀಡರ್ ಸಹಿತ 2000 ಅಲ್ಲಿ ನಮ್ಗೆ ಪೇಪರ್ ಆರ್ಟಿಕಲ್ ಅಲ್ಲಿ
ಹೇಳಿದಾಗ ಅವಾಗ ಇಂಡಿಯನ್ಸ್ ಎಲ್ಲರೂ ಎಚ್ಚೆತ್ಕೊಂಡ್ರು. ಹಾಗಾದ್ರೆ ನಾವು ಸ್ವದೇಶಿ ಪ್ರಾಡಕ್ಟ್ ನ ಉಪಯೋಗಿಸ್ಬೇಕು. ಇದು ಆಕ್ಚುಲ್ ಆಗಿ ಕಾಲ್ಗೇಟ್ ಪೇಸ್ಟ್ ಫಾರಿನ್ ಕಂಪನಿದು, ಇಲ್ಲಿ ಬಂದು ಅಸೆಂಬಲ್ ಆಗುತ್ತೆ. ಇದ್ರೊಳಗೆ ಕೆಮಿಕಲ್ ಮಿಕ್ಸ್ ಇರೋ ದನದ ಮೂಳೆ ಮಿಕ್ಸರಣ ಇರೋದ್ರಿಂದ ನಾವು ಬ್ರಷ್ ಮಾಡ್ಬೇಕಾದಾಗ ಎನಾಮಲ್ ಹೊಟ್ಟೋಗುತ್ತೆ. ಆಮೇಲೆ ನಿಕೋಟಿನ್ ಮಿಕ್ಸಿಂಗ್ ಇರೋದ್ರಿಂದ ನಮಗೆ ನಾವು ಸಿಗರೆಟ್ ಸೇದ್ಲಿಲ್ಲ ಅಂದ್ರೂ ಸಹಿತ ಎವ್ರಿ ಡೇ ಸಮ್ ಮಿಲಿಗ್ರಾಮ್ಸ್ ಹೋಗ್ತಾ 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 ಏನಾಗತ್ತೆ ಅಂದ್ರೆ ನಮಗೆ ಕ್ಯಾನ್ಸರ್ ತುಂಬಾ ಜಾಸ್ತಿ ಆಗಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ನಿಕೋಟಿನ್ ಮಿಕ್ಸ್ ಆಗ್ತಾ ಇರೋದಕ್ಕೆ ನಾನಾ ಕಾರಣ ಇರ್ಬೋದು. ಪ್ರತಿನಿತ್ಯ ಹುಟ್ಟಿದಾಗಿಂದ ಮಗುಗೆ ನಾವು ಬ್ರಷ್ ಮಾಡಿಸ್ತೀವಿ, ಪೇಸ್ಟ್ ಉಪಯೋಗಿಸ್ತೀವಿ. ಸೊ ಇದೊಂದು ಹೊಟ್ಟೆಗೆ ಹೋಗೋದ್ರಿಂದ ನಮಗೆ ಹಲ್ಲುನು ಹಾಳಾಗತ್ತೆ. ನಿಕೋಟಿನ್ ಹೋಗೋದ್ರಿಂದ ಕ್ಯಾನ್ಸರ್ ಬರೋ ಲಕ್ಷಣಗಳು ಜಾಸ್ತಿ ಇರುತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ಆಲ್ರೆಡಿ ಕೆಲವು ಆಸಿಡ್ಸ್ ಇರುತ್ತೆ. ಇದ್ರೊಳಗೆ HCl ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಮಿಶ್ರಣ ಆದಾಗ ಗ್ಯಾಸ್ಟ್ರಿಕ್, ಅಸಿಡಿಟಿ, ಆಮೇಲೆ ಬ್ಲೋಟಿಂಗ್ ಆಗೋದು ಇವೆಲ್ಲಾನು ಕಾರಣ ಆಗುತ್ತೆ. ಸೊ ಇವಾಗ ಯಾರಿಗೆ ಆಗ್ಲಿ ಇವಾಗ ಡಿಸೈಡ್ ಮಾಡಿ ನಮಗೆ ಯಾವ ತರ ಪ್ರಾಡಕ್ಟ್ ನಾವು ಉಪಯೋಗಿಸ್ಬೇಕು. ಪ್ಲಸ್ ಈ ಒಂದು ಫ್ರೆಶ್ ಮೂವ್ಮೆಂಟ್ ಪೇಸ್ಟ್ ಅಲ್ಲಿ ಹಲ್ಲು ಉಳುಕ ಆಗೋದು ಕಮ್ಮಿ ಆಗತ್ತೆ, ದುರ್ವಾಸನೆ ಕಮ್ಮಿ ಆಗತ್ತೆ, ಅಂಡ್ ದೆನ್ ಎನಾಮಲ್ ಹೋಗೋದು ಕಮ್ಮಿ ಆಗತ್ತೆ, ಬ್ಲೀಡಿಂಗ್ ಆಗೋದು ಕಮ್ಮಿ ಆಗತ್ತೆ, ಆಮೇಲೆ ಗಮ್ಸ್ ಸ್ವೆಲ್ಲಿಂಗ್ ಆಗೋದು, ಹುಣ್ಣಾಗಿದ್ರೆ ಅದು ಕಮ್ಮಿ ಆಗತ್ತೆ. ಇದಕ್ಕೆಲ್ಲ ನಾವು ಹೊರಗಡೆ ಬೇರೆ ಬೇರೆ ವಿಧವಾದ ಪೇಸ್ಟ್ ಗಳನ್ನೆಲ್ಲ ತಗೊಂತಾ ಇದ್ವಿ. ಎಲ್ಲಾ ಕೆಲ್ಸನು ಅಂಡರ್ ಒನ್ ರೂಫ್ ಅನ್ನೋ ತರ ಇದು ಮಾಡಿದಾಗ ನಾವು ಯಾವ್ದನ್ನ ಬಳಸ್ಬೇಕು ಅನ್ನೋದನ್ನ ಈ ಡೆಮೋ ಮುಖಾಂತರ ನೀವೇ ಡಿಸೈಡ್ ಮಾಡಬಹುದು. ಇದ್ರೊಳಗೆ ನಾವು ಲೈವ್ ಆಗಿ ಡೆಮೋ ಕೊಟ್ಟಾಗ ಕೆಲವ್ರಿಗೆ ನೀರ್ ಕುಡಿದ್ರು ಸಹಿತ ಜುಮ್ ಅನ್ನತ್ತೆ. ಅಂತದಕ್ಕೆ ಇಲ್ಲಿ ಎಲ್ಲಾರು ಉಪಯೋಗಿಸಿರೋರು ಡೆಮೋ ಮಾಡೋ ಅಂತವ್ರು ಎಲ್ಲಾರು ಇದ್ದೀರಾ. ಆನ್ ದ ಸ್ಪಾಟ್ ನೀವು ಯಾರಿಗೆ ಆತರ ನಾವು ಡೆಮೋ ಕೊಡ್ಬೇಕಾದಾಗ ಆನ್ ದ ಸ್ಪಾಟ್ ಅವ್ರಿಗೆ ಬ್ರಷಿಂಗ್ ಮಾಡ್ಕೊಳಕ್ ಹೇಳಿ ಅವ್ರಿಗೆ ರಿಸಲ್ಟ್ ಬಂದಿದೆ, ತಕ್ಷಣ ನೀರ್ ಕುಡಿದ್ರು ಸಹಿತ ಬ್ರಷಿಂಗ್ ಆದ್ಮೇಲೆ ಅವ್ರಿಗೆ ಜುಮ್ ಅನ್ನಲ್ಲ. ಅಂತ ಒಳ್ಳೆ ಪ್ರಾಡಕ್ಟ್ ಇದು ಯಾರ್ಯಾರು ಉಪಯೋಗಿಸ್ತಾರೋ ಎಲ್ಲಿ ಹುಳುಕ ಆಗಿರುತ್ತೋ ಅದು ಮತ್ತೆ ಕಂಟಿನ್ಯೂ ಆಗಲ್ಲ, ಮತ್ತೆ ಚೆನ್ನಾಗಿರೋ ಹಲ್ಲು ಉಳುಕ ಆಗೋದಿಲ್ಲ. ಡೆಂಟಲ್ ಡಾಕ್ಟರ್ ಹತ್ರಕ್ಕೆ ಹೋದ್ರೆ ನಮ್ಮ ಹಲ್ಲುಗಳನ್ನ ಉಳಿಸ್ಕೊಳಕ್ ಹೋಗ್ಬೇಕು, ಖರ್ಚು ಆಗತ್ತೆ. ಆದ್ರೆ ಇದನ್ನ ಉಪಯೋಗಿಸೋದ್ರಿಂದ ದೇವ್ರು ಕೊಟ್ಟಿರೋಂತ ಹಲ್ಲು ನಮ್ ಕೊನೆ ಉಸಿರಿರೋವರೆಗೂ ನಾವು ಉಪಯೋಗಿಸ್ಕೋಬಹುದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಇದು ಒಂದು ಡೆಮೋ ಆಯ್ತು. ಮತ್ತೆ ಅದೇ ತರಾನೇ ಬ್ರಷ್ಗಳ ಬಗ್ಗೆ ಹೇಳೋಣ. ಬ್ರಷಸ್ ಅಷ್ಟೇ ನಮ್ಮಲ್ಲಿ ಕಂಪನಿಯಲ್ಲಿ 4-in-1, 3-in-1 ಅಂತ 2 ತರ ಬ್ರಷಸ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಬ್ರಷ್ಗಳು ನಮಗೆ ಬ್ರಷಸ್ ಇವಾಗ ಓರಲ್ ಬಿ ಅಂತ ಬರುತ್ತೆ, ಅದು ಪ್ಲಾಸ್ಟಿಕ್ ಬೇಸ್ಡ್. ಆದ್ರೆ ನಮ್ದು ಇದ್ರೊಳಗೆ ರಬ್ಬರ್ ಕುಷನ್ ಇರುತ್ತೆ. ರಬ್ಬರ್ ಕುಷನ್ ಇರೋದ್ರಿಂದ ನಮಗೆ ಇದು ಬ್ರಷಿಂಗ್ ಮಾಡಕ್ಕೆ ಸುಲಭ, ಹಲ್ಲುಗಳ ಮೇಲೆ ಪ್ರೆಷರ್ ಬಿಡೋದಿಲ್ಲ. ಇದ್ರೊಳಗೆ ಟೈನೆಕ್ಸ್ ಬ್ರಿಸಲ್ಸ್ ಅಂತ ಇರುತ್ತೆ. ಮೈಕ್ರೋಸ್ಕೋಪಿಕಲ್ ನೋಡಿದಾಗ ಒಂದೊಂದು ಬ್ರಿಸಲ್ಸ್ಗೂ ಮೇಲ್ಗಡೆ ಹೆಡ್ ತರ ಒಂದು ಕೂತಿರುತ್ತೆ. ಇದರಿಂದ ನಮ್ಗೆ ಏನಾಗತ್ತೆ, ಬ್ರಷಿಂಗ್ ಮಾಡ್ಬೇಕಾದಾಗ ಅಪ್ವರ್ಡ್ ಡೌನ್ವರ್ಡ್ಸ್ ಎಲ್ಲ ಮಾಡೋದ್ರಿಂದ ನಮಗೆ ಹಲ್ಲುಗಳ ಮಧ್ಯದಲ್ಲಿರೋದು ಬೇಗ ಹೊರಗೂ ಬರುತ್ತೆ. ಆಮೇಲೆ ಎನಾಮಲ್ ಹೋಗ್ತಿರೋ ಹಂಗೆ ಕಾಪಾಡತ್ತೆ. ಹೊರಗಡೆ ಬ್ರಷಸ್ ಅಲ್ಲಿ ಒಸಡುವರೆಗೂ ಹೋಗಲ್ಲ, ಒಳಗೂ ಹೋಗಲ್ಲ. ಯಾಕೆ ಅಂದ್ರೆ ಅದು ದಪ್ಪ ಇರುತ್ತೆ. ಬಟ್ ಇದು ಸಾಫ್ಟ್ ಆಗಿದ್ದು ಇದು ರಬ್ಬರ್ ಕುಷನ್ ಆಗಿರೋದ್ರಿಂದ ಹಿಂದ್ಗಡೆ ಹಲ್ಲಿನವರೆಗೂ ಹೋಗೋದ್ರಿಂದ ನಮ್ಗೆ ದವಡೆ ಹಲ್ಲುಗಳು ಹೋಗ್ದಿರೋ ಹಾಗೆ ಕಾಪಾಡ್ಕೊಳ್ಳಕ್ಕೆ ಒಳ್ಳೆ ಬ್ರಷಸ್ ಅಂತ ಹೇಳ್ಬೋದು. ಇದ್ರೊಳಗೆ ಗಮ್ಮಿಂಗ್ ಟಂಗ್ ಕ್ಲೀನರು ಇದೆ, ಗಮ್ ಮಸಾಜರು ಇದೆ. ಈ ತರ ಕ್ರಾಸ್ ಆಗಿ ಬ್ರಿಸಲ್ಸ್ ಇರೋದ್ರಿಂದ ನಿಮಗೆ ಹಲ್ಲುಗಳನ್ನ ಉಜ್ಜೋದಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಇದ್ರೊಳಗೆ 2 ತರ ಬ್ರಷಸ್ ತೋರಿಸಿದ್ದಾಯ್ತು. ಮತ್ತೆ ಥರ್ಡ್ ಒನ್, ನಾವು ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ತರಾವರಿಯಾದ ಫೆನೈಲ್ಸ್ ಅನ್ನೆಲ್ಲ ಉಪಯೋಗಿಸ್ತೀವಿ. ಆ ಒಂದು ಫೆನೈಲ್ಸ್ ಬಗ್ಗೆ ಇವಾಗ ಒಂದು ಡೆಮೋ ನೋಡೋಣ. ಇವಾಗಲೇ ಕಾಣತ್ತಲ್ಲ? ಓಕೆ, ಪ್ರತಿನಿತ್ಯ ನಾವು ಎದ್ದಿದ ತಕ್ಷಣ ನಾವು ಹೇಗೆ ಸ್ನಾನ ಮಾಡ್ತೀವಿ, ಹೇಗೆ ಬ್ರಷಿಂಗ್ ಮಾಡ್ತೀವಿ, ಅದೇ ತರಾನೇ ನಾವು ಮನೆ ಸಹಿತ ಸಾರಿಸ್ತೀವಿ. ಆ ಸಾರಿಸೋದಿಕ್ಕೆ ನಾವು ಹೇಗೆ ಇದು ಕಲರ್ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡೋಣ. ನಾನು ಉಜಾಲ ನೀಲಿ ಉಪಯೋಗಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದ್ರೊಳಗೆ ಇದು ಸಹಿತ ಒಂಥರ ಬ್ಯಾಕ್ಟೀರಿಯಾ ಅಂತಾನೆ ಹೇಳ್ಬಹುದು. ಇದ್ರೊಳಗೆ ನಮ್ಮ ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡುವಂತ ಗುಣ ಯಾವ್ದ್ರೊಳಗಿದೆ ಅನ್ನೋದನ್ನ ನೋಡೋಣ.
ಓಕೆ, ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್? Yes. ಓಕೆ, ಇದಕ್ಕೆ ನಾವು ಲೈಸಾಲು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ. ಬಟ್ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಆದ್ರೆ ಹೊರಗಡೆ ಮಾತಾಡ್ಬೇಕಾದಾಗ ಹೊರಗಡೆ ಪ್ರಾಡಕ್ಟ್ ಅನ್ನ ನಾವು ಯಾವತ್ತೂ ಕಾಮೆಂಟ್ ಮಾಡೋ ಹಾಗಿಲ್ಲ. ಮಾರ್ಕೆಟ್ ಅಲ್ಲಿ ಸಿಗೋ ಪ್ರಾಡಕ್ಟ್ ಹೇಗೆ ವರ್ಕ್ ಮಾಡುತ್ತೆ, ನಮ್ಮ ಪ್ರಾಡಕ್ಟ್ ಹೇಗೆ ವರ್ಕ್ ಮಾಡುತ್ತೆ ಅಂತ ತೋರ್ಸೋದಕ್ಕೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ ಅನ್ನ ನಾನು ಒಂದು ಅರ್ಧ ಕ್ಯಾಪ್ ಹಾಕ್ತಾ ಇದ್ದೀನಿ. ನಮ್ಮ ಮೋದಿಕೇರಲ್ಲಿ ಸಿಗುವಂತದ್ದು ಸ್ಟೆರಿ ಕ್ಲೀನ್ ಅಂತ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದನ್ನು ಒಂದು ಅರ್ಧ ಕ್ಯಾಪ್ ಹಾಕ್ತೀನಿ. ಕಾಣಿಸ್ತಾ ಇದೆಯಲ್ವಾ? ಕಾಣಿಸ್ತಾ ಇದೆ ಅನ್ಸತ್ತೆ. ಓಕೆ, Yes, super. ಓಕೆ, ಓಕೆ. ಇದು ಏನಾಗುತ್ತೆ, ಇದು ಯಾಕೆ ಈ ತರ ಚೇಂಜ್ ಆಯ್ತು ಕಲರ್, ಇದು ಯಾಕೆ ಆಗ್ಲಿಲ್ಲ? ಫೈನಾನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದಾಗ ವೆರಿ ಇಂಪಾರ್ಟೆಂಟ್ BKC, ಬೆಂಜಿಯಲ್ ಕೋನಿಯಂ ಕ್ಲೋರೈಡ್ ಅನ್ನೋದು ಉಪಯೋಗಿಸ್ಲೇಬೇಕು. ಆದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಅಷ್ಟು ಪ್ರಮಾಣವಾಗಿ, ಎಷ್ಟು ಪ್ರಮಾಣ ಅನ್ನೋದಕ್ಕೆ ನಮ್ಮ ಸ್ಟೆರಿಯೋ ಕ್ಲೀನ್ ಅಲ್ಲಿ 12% ಇರುತ್ತೆ BKC ಅನ್ನೋದು, ಬೆಂಜಾಲ್ ಕೋನಿಯಂ ಕ್ಲೋರೈಡ್ ಅನ್ನೋದು. ಇದು ಆಂಟಿ ಫಂಗಲ್, ವೈರಲ್ ಅಂಡ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಇದ್ರೊಳಗೆ. ಗಾಳಿ ಮುಖಾಂತರ ಬರುವಂತ ವೈರಸಸ್ ನ ಕಮ್ಮಿ ಮಾಡುತ್ತೆ, ಫಂಗಸ್ ಇಂದ ಉತ್ಪತ್ತಿ ಆಗುವಂತ ವೈರಸ್ನೆಸ್ ನ ಕಮ್ಮಿ ಆಗುತ್ತೆ, ಬ್ಯಾಕ್ಟೀರಿಯಾಸ್ ನ ಕಮ್ಮಿ ಆಗುತ್ತೆ. ಅದ್ರಿಂದ ಇದು ಇಷ್ಟು ಕೆಲಸ ಅಷ್ಟು ಬೇಗ ಚೇಂಜ್ ಆಗತ್ತೆ. ಅದಕ್ಕೆ ಈ ಪ್ರಾಪರ್ಟೀಸ್ ಇರೋದ್ರಿಂದ ಎಂತ ಬ್ಯಾಕ್ಟೀರಿಯಾಸ್ ನ ಕಿಲ್ ಮಾಡತ್ತೆ ಅನ್ನೋದಕ್ಕೆ ಈ ಡೆಮೋ ತೋರಿಸಿರೋದು. ಮತ್ತೆ ಇದು ಆರ್ಡಿನರಿ ಇದ್ರೊಳಗೆ ಅಷ್ಟೊಂದು ಇಲ್ದ ಕಾರಣ ನಾವು ಅಡ್ವರ್ಟೈಸ್ಮೆಂಟ್ ಗಳು ನೋಡಿ ನಾವು ಉಪಯೋಗಿಸ್ತೀವಿ. ಆದ್ರೆ ಈ ಒಂದು ಡೆಮೋ ನೋಡಿದಾಗ ಮಾತ್ರ ನಮಗೆ ನಾವ್ ಯಾವ ತರದ್ದು ನೀರು ಉಪಯೋಗಿಸ್ತಿದೀವ ಅಥವಾ ಕಾನ್ಸಂಟ್ರೇಟೆಡ್ ಉಪಯೋಗಿಸ್ತಿದೀವ ಅನ್ನೋದು ಗೊತ್ತಾಗುತ್ತೆ. ಇದು 250 ml ಎವ್ರಿ ಡೇ ನೀವು 5 ml ಉಪಯೋಗಿಸೋದ್ರ 1 ಲೀಟರ್ಗೆ 1 ml ಸಾಕು ಅಂತ ಕಂಪನಿ ಹೇಳುತ್ತೆ. ನಾನ್ ಹೇಳೋ ಆ ತರ ಉಪಯೋಗಿಸೋದ್ರೂ ಸಹಿತ ನಿಮಗೆ ಇದು 50 ಡೇಸ್ ಬರುತ್ತೆ. ಅಂದ್ರೆ ಇದು ಆಕ್ಚುಲ್ ಆಗಿ 135 rupees ಆ ತರ ಹೇಳ್ದ. ಆದ್ರೆ ನಮಗೆ ಎವ್ರಿ ಡೇ ಕಾಸ್ಟ್ ವೈಸ್ ನೋಡಿದಾಗ 1.5 ರೂಪಾಯಿ ಬೀಳುತ್ತೆ. ಸೊ ಇದಕ್ಕಿನ್ನ ನಮಗೆ ಹೊರಗಡೆ ಇದ್ರೊಳಗೆ ನಾವು 90 rupees ಪ್ರಾಡಕ್ಟ್ 90 rupees to 100 ಒಂದ್ ತಿಂಗಳಿಗೆ ಉಪಯೋಗಿಸ್ತಾ ಇದೀವಿ. ಸೊ ಹಾಗಿದ್ದಾಗ ನಮ್ಮಲ್ಲಿ ಕ್ವಾಲಿಟಿ ವೈಸು ಕಾಸ್ಟ್ ವೈಸ್ ನೋಡಿದಾಗ ತುಂಬಾ ಬೆನಿಫಿಟ್ ಆಗುತ್ತೆ. ಅದೊಂದೇ ಅಲ್ಲದೆ ಮನೆಯಲ್ಲಿ ಎವ್ರಿ ಡೇ ಉಪಯೋಗಿಸೋದ್ರಿಂದ ಗೊಬ್ಬಿರುವೆಗಳು ಬರಲ್ಲ, ಲಿಸರ್ಟ್ಸ್ ಬರಲ್ಲ, ಕಾಕ್ರೋಚಸ್ ಕಮ್ಮಿ ಆಗತ್ತೆ. ಇದೇ ನೀರನ್ನ ನಾವು ಬೇಕಾದ್ರೆ ತುಳಸಿ ಗಿಡಕ್ಕೆ ಹಾಕಿದ್ರೆ ತುಳಸಿ ಗಿಡದಲ್ಲಿ ಬರುವಂತ ಬಿಳಿ ಬಿಳಿ ಹುಳುಗಳು ಸಹಿತ ಕಮ್ಮಿ ಆಗತ್ತೆ. ಆದ್ರೆ ಈ ನೀರನ್ನ ನಾವು ಹಂಗೆ ಉಪಯೋಗಿಸಕ್ ಆಗೋದಿಲ್ಲ, ಸತ್ತೋಗತ್ತೆ ಗಿಡಗಳು. ಸೊ ಅದಲ್ಲದೆ ಇವಾಗ ವಿಂಟರ್ ಎಲ್ಲ ಫಂಗಸ್ ಎಲ್ಲಾರ ಮನೆಗಳಲ್ಲೂ ಆ ಫಂಗಸ್ ಸ್ಮೆಲ್ ಜಾಸ್ತಿ ಆಗತ್ತೆ. ಸೊ ಹಾಗಾಗಿರೋದ್ರಿಂದ ಬೆಳಿಗ್ಗೆ ಸಾಯಂಕಾಲ ನಾವು ವಿಂಡೋಸ್ ಹತ್ರ ಸ್ಪ್ರೇ ಮಾಡೋದ್ರಿಂದ ಫಂಗಸ್ ಸ್ಮೆಲ್ ಕಮ್ಮಿ ಆಗತ್ತೆ. ಆಮೇಲೆ ಹೊರಗಡೆಯಿಂದ ಸೊಳ್ಳೆಗಳು ಬರೋದಿಲ್ಲ. ಆಮೇಲೆ ಇದು ಪೆಟ್ಸ್ ಸಹಿತ ಇದನ್ನ ಉಪಯೋಗಿಸ್ಬೋದು. ನಾಯಿಗಳು, ಹಸು ಆ ತರ ಅದಕ್ಕೆ ಸಹಿತ ಸ್ನಾನಕ್ಕೆ ಉಪಯೋಗಿಸ್ತಾರೆ. ಎಲ್ಲೆಲ್ಲಿ ಹಸುಗಳನ್ನ ಕಟ್ಟಿರ್ತಾರೋ ಆ ಜಾಗಕ್ಕೆ ಇದನ್ನ ಹಾಕಿ ಕ್ಲೀನ್ ಮಾಡೋದ್ರಿಂದ ಆಮೇಲೆ ಹಸುಗಳ ಕೆಚ್ಚಲಿಗೆ ಹುಣ್ಣಾಗದಿರೋ ಹಾಗೆ ಸಹಿತ ಕಾಪಾಡುತ್ತೆ. ಕೆಚ್ಚಲು ಕ್ಲೀನ್ ಮಾಡಕ್ಕೂ ಸಹಿತ ಈ ಸ್ಟೆರಿ ಕ್ಲೀನ್ ಅನ್ನು ಉಪಯೋಗಿಸ್ತಾರೆ. ಆಮೇಲೆ ಕೋಳಿಗಳು ಫಾರಮ್ಸ್ ಅವರು ಸಹಿತ ಇದನ್ನ ಉಪಯೋಗಿಸ್ತಾರೆ. ಇದ್ರದ್ದು ತುಂಬಾ ರಿಸಲ್ಟ್ ಯಾವಾಗ ನಾನು ನೋಡಿದ್ದು ಅಂದ್ರೆ ಕರೋನಾ ಟೈಮಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬಂತು ಈ ಒಂದು ಸ್ಟೆರಿ ಕ್ಲೀನ್ ಇಂದ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ ಮೋರ್ ದ್ಯಾನ್ 1 hour ಮಾತಾಡಬಹುದು. ಇವತ್ತು ಮೇನ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಅದೇ ತರಾನೇ ನಾವು ಪ್ರತಿನಿತ್ಯ ಹ್ಯಾಂಡ್ ವಾಶ್ ಮಾಡ್ತೇವೆ. ಹ್ಯಾಂಡ್ ವಾಶು ವಿಧವಾದದ್ದು. ಸೊ ಯಾವ್ದಾದ್ರು ಆಗಿರಬಹುದು, ವಿಧವಾದದ್ದು ನಾವು ತಗೊಂಡ್ಬಂದು ಉಪಯೋಗಿಸ್ತಾ ಇರ್ತೀವಿ. ಸೊ ಹ್ಯಾಂಡ್ ವಾಶ್ ಅಲ್ಲಿ ನಮಗೆ ಯಾವ ತರ ಒಂದು ರಿಸಲ್ಟ್ ಬರುತ್ತೆ ಅಂತ ನೋಡೋಣ ಇವಾಗ. ಕಾಣುತ್ತಾ? ಮೇಡಮ್ ಅದು ಆಫ್ ಕಾಣ್ತಿದೆ. ಇರ್ಲಿಲ್ಲ ಇಷ್ಟು. ಇನ್ನು ಸ್ವಲ್ಪ ನಿಮ್ ಮುಂದೆ ಹಾಕೊಳ್ಳಿ. ಕ್ಲಾಸಸ್ ಇನ್ನೊಂಚೂರು ಹಿಂದೆ ಮಾಡಿ ಮ್ಯಾಮ್, ಹಿಂದೆ ಇನ್ನ ನಿಮ್ ಕಡೆಗೆ ಮಾಡಿದ್ರೆ ಬಿದ್ದೋಗ್ಬಿಡುತ್ತೆ. ಓಕೆ, ಹಂಗಿದ್ರೆ ಹೇಳಿ.
ಮಾಡಿ ಅದು ತೋರಿಸ್ತೀನಿ. ಕಾಣ್ತಿಲ್ಲ ಮೇಡಮ್ ಅದು, ಹಂಗಾಗಿ. ಹೌದಾ? ಹ್ಮ್ ಇನ್ನೊಂದ್ ಸ್ವಲ್ಪ ಹೈಟ್ ಮಾಡ್ಕೊಂಡ್ಬಿಡ್ಲಾ? ಹೈಟ್ ಮಾಡ್ಕೊಡಿ ಸರ್, ಹೋಗುತ್ತೆ. ಓಕೆ ಓಕೆ ಹಾ ಓಕೆ, ಪರ್ಫೆಕ್ಟ್. ಓಕೆ. ಹ್ಯಾಂಡ್ ವಾಶ್ ಅಲ್ಲಿ ನಾವು ಹೊರಗಡೆ ಹ್ಯಾಂಡ್ ವಾಶ್ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಹ್ಯಾಂಡ್ ವಾಶ್ ಅಲ್ಲಿ ನಮ್ದು 3 ವಿಧಾನ ಇದೆ. ಸೊ ಇದ್ರೊಳಗೆ ಲೈಮು, ಸ್ಟ್ರಾಬೆರಿ ಅಂಡ್ ಆಪಲ್ ಅಂತ. ಇವತ್ತು ಆಪಲ್ದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಹೊರಗಡೆದು ನಾವು ಡೆಟಾಲು, ಲೈಫ್ ಬಾಲು, ಸೋ ಮೆನಿ ವೆರೈಟೀಸ್ ಬರುತ್ತೆ. ನಮ್ಗೆ ಸಮಯ ಕಡಿಮೆ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ಸೊ ಇದು ಡಿಫ್ರೆನ್ಶಿಯೇಟ್ ಮಾಡೋದಿಕ್ಕೆ ನಮ್ಮ ಮನೆಯಲ್ಲೇ ಉಪಯೋಗಿಸುವಂತ ಸಾಲ್ಟ್ ಅನ್ನ ಹಾಕಿ ನೋಡೋಣ. ಓಕೆ, ವೈಟ್ ಸಾಲ್ಟ್ ಇರುತ್ತಲ್ಲ ಮನೆಯಲ್ಲೇನೆ, ಅದನ್ನ ಹಾಕೋದು. ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಬಹುದು. ಇದು 1-2 ನಿಮಿಷ ಬಿಡೋಣ. ಅಷ್ಟರೊಳಗೆ ನಾನು ಬೇರೆ ಡೆಮೋದನ್ನ ತೋರಿಸ್ಬಿಟ್ಟು ಇದ್ರದ್ದು ರಿಯಾಲಿಟಿ ತೋರಿಸ್ತೀನಿ. ಹೀಗೆ ಮಿಕ್ಸ್ ಮಾಡ್ತಾ ಇದ್ರೆ ಹೊರಗಡೆ ಎಷ್ಟು ಕಲಬೆರಕೆ ಆಗತ್ತೆ, ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ಗಳು ಎಷ್ಟು ಕಲಬೆರಕೆ ಇದೆ. ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಕಲಬೆರಕೆ ಇರೋದಿಲ್ಲ. ಇಟ್ ಈಸ್ ಸರ್ಟಿಫೈಡ್ ಬೈ IDSA, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಇಂದ ಸರ್ಟಿಫೈ ಆಗಿರುವಂತ ಒಂದು ಕಂಪನಿ. ಇದು 25 ವರ್ಷದ ಮೇಲ್ಪಟ್ಟು ಮೋದಿ ಕೇರು ನಮ್ಮ ಇಂಡಿಯಾಗೆ ಬಂದು 25 ವರ್ಷದ ಮೇಲ್ಪಟ್ಟಾಯ್ತು. ಸೊ ಪ್ರತಿಯೊಬ್ರು ಉಪಯೋಗಿಸಿ. ಇದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಬಹು ಉಪಯೋಗಿ. ಒಂದೊಂದು ಪ್ರಾಡಕ್ಟ್ ಅಲ್ಲೂ ನಮಗೆ ಟೈಮ್ ಸೇವಿಂಗು, ಮನಿ ಸೇವಿಂಗು ಅಂಡ್ ಎನರ್ಜಿ ಸೇವಿಂಗ್ ಆಗುತ್ತೆ ಅಂತ ತೋರಿಸಬಹುದು. ಇವಾಗ ನಿಮಗೆ ತೋರಿಸ್ಬೋದು. ಇಲ್ಲ ಕಾಣಿಸ್ತಾ ಇದೆಯಾ ಪ್ಲಾಸ್ಟಿಕ್ ಅಂಶ? ಯಾರಾದ್ರೂ ಮಾತಾಡಬಹುದು? ಹಲೋ, ಎಸ್ ಮ್ಯಾಮ್, ಕಾಣಿಸ್ತಾ ಇದೆ. ಕಾಣಿಸ್ತಿದ್ಯಲ್ಲ? ಈ ತರ ಒಂದು ಪ್ಲಾಸ್ಟಿಕ್ ಅಂಶ ಹೊರಗಡೆ ಮಿಕ್ಸ್ ಆಗಿರುತ್ತೆ ಹೊರಗಡೆ ಪ್ರಾಡಕ್ಟ್ ಗಳಲ್ಲಿ ಅಂತ ಹೇಳ್ಬಹುದು. ಸೊ ಈ ಪ್ರಾಡಕ್ಟ್ ಅಲ್ಲಿ ನಮ್ಗೆ ಯಾವುದು ಮಿಕ್ಸಿಂಗ್ ಆಗಲ್ಲ. ಸೊ ನಾವು ಈ ಒಂದು ಪ್ರಾಡಕ್ಟ್ ನ ಹ್ಯಾಂಡ್ ವಾಶ್ಗೂ ಉಪಯೋಗಿಸ್ಬೋದು, ಬಬಲ್ ಬಾತ್ಗೂ ಉಪಯೋಗಿಸ್ಬೋದು, ಪೆಡಿಕ್ಯೂರ್ಗೂ ಉಪಯೋಗಿಸ್ಬೋದು. ಅಷ್ಟು ಬೆನಿಫಿಟ್ ಇದೆ ಈ ಒಂದು ಪ್ರಾಡಕ್ಟ್ ಅಲ್ಲಿ. ಓಕೆ, ಅದೇ ತರನೇ ವೆರಿ ಇಂಪಾರ್ಟೆಂಟ್, ನಾವು ಮನೆಗಳಲ್ಲಿ ಇದು ಸ್ಪಿಕ್ ಅಂಡ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಈ ಸ್ಪಿಕ್ ಅಂಡ್ ಸ್ಪ್ಯಾನ್ ಅಲ್ಲಿ ಎಲ್ಲೆಲ್ಲಿ ಹಾರ್ಡ್ ವಾಟರ್ ಇರುತ್ತೋ, ಅಂದ್ರೆ ಉಪ್ಪಿನ ನೀರಿನ ಅಂಶ, ಬೋರ್ವೆಲ್ ವಾಟರ್ ಆಗಿರ್ಬೋದು, ಕಾವೇರಿ ವಾಟರ್ ಅಲ್ಲಿ ಚೆನ್ನಾಗಿರುತ್ತೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೋರ್ವೆಲ್ ವಾಟರ್ ಇರೋದ್ರಿಂದ ಅಲ್ಲಿ ಟ್ಯಾಪ್ಸ್ ಎಲ್ಲ ಜಾಮ್ ಆಗ್ತಾ ಇರತ್ತೆ, ಪಾತ್ರೆಗಳೆಲ್ಲ ತೂತಾಗ್ತಾ ಇರತ್ತೆ, ಪ್ಲಾಸ್ಟಿಕ್ ಮಗ್ಸ್ ಮೇಲೆಲ್ಲ ಅದು ಬೆಳ್ಳಕ್ಕೆ ಕುತ್ಕೊಳ್ಳುತ್ತೆ. ಸೊ ಆ ತರ ಪ್ರಾಡಕ್ಟ್ಗೆ ರಾಮಬಾಣ ಇದು ಸ್ಪಿಕ್ ಅಂಡ್ ಸ್ಪ್ಯಾನ್. ಎಲ್ಲೆಲ್ಲಿ ಕಬ್ಬಣ ಇದ್ದು ರಸ್ಟ್ ಆಗಿರುತ್ತೋ ಅದಕ್ಕೂ ಸಹಿತ ನೀವು ಅಪ್ಲೈ ಮಾಡಿದ್ರೆ ರಸ್ಟ್ ಆಗದಿರೋ ಹಾಗೆ ಕಾಪಾಡ್ಬೋದು ಇದು ಈ ಒಂದು ಸ್ಪಿಕ್ ಅಂಡ್ ಸ್ಪ್ಯಾನ್ ಅಲ್ಲಿ. ಅದಕ್ಕೊಂದು ಸ್ಮಾಲ್ ಡೆಮೋ ತೋರಿಸ್ತೀನಿ. ಆ ಒಂದು ಸ್ಪಿಕ್ ಅಂಡ್ ಸ್ಪ್ಯಾನ್ ಅಲ್ಲಿ ಈ ಒಂದು ಕೆಲಸ ಮಾಡೋದಲ್ದೆ ಈ ತರ ಹಿತ್ತಾಳೆ ಐಟಮ್ಸ್ ಆಗಿರ್ಬೋದು, ಕಾಪರ್ ಐಟಮ್ಸ್, ಆಮೇಲೆ ಗಿಡಗಳ ನೀಡೋಕೆ ಹೂದಾನಿ, ಕಾಪರ್ ದೊಡ್ಡ ದೊಡ್ಡ ಹಿತ್ತಾಳೆ ಐಟಮ್ಸ್, ಹಂಡೆಗಳು, ಆ ಕಡೆ ಹುಬ್ಳಿ ಕಡೆ ಆ ಕಡೆ ಎಲ್ಲೆಲ್ಲ ಇವತ್ತಿಗೂ ದೊಡ್ಡ ದೊಡ್ಡ ಹಂಡೆಗಳು, ಬಕೆಟ್ಗಳೆಲ್ಲ ಉಪಯೋಗಿಸ್ತಾರೆ. ಸೊ ಅದನ್ನ ತೊಳಿಬೇಕು ಅಂದ್ರೆ ಎಷ್ಟು ಹುಣಸೆ ಹಣ್ಣು ಬೇಕಾಗುತ್ತೆ, ಆದ್ರೆ ಎಷ್ಟು ಟೈಮ್ ತಗೊಳತ್ತೆ, ಆಮೇಲೆ ಕೈಗೆ ಎಷ್ಟು ಡ್ಯಾಮೇಜ್ ಆಗತ್ತೆ. ಆದ್ರೆ ಇದನ್ನ ಒಂದು ಡ್ರಾಪ್ ಹಾಕ್ಬಿಟ್ಟು ಯಾವ ತರ ಕ್ಲೀನ್ ಮಾಡಬಹುದು ಅನ್ನೋದಕ್ಕೇನು ನಾನು ಒಂದು ಡೆಮೋ ತೋರಿಸ್ತೀನಿ.
ಸೊ ಇದು ಹಿತ್ತಾಳೆ ಪಾತ್ರೆ. ಇಲ್ಲಿ ಎಷ್ಟು ಮಟ್ಟಿಗೆ ಹಿಂಗೆ ಕಾಣುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ನಾನು ಒಂದ್ ಸೈಡ್ ತೋರಿಸ್ತೀನಿ, ಇನ್ನೊಂದು ಸೈಡು ಕ್ಲೀನ್ ಆಗಿದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನೋಡಿ ಕೈಯಲ್ಲಿ ಅಂದ್ರೆ ನೋಡಿ ಕಾಣಿಸ್ತಾ ಇದೆ ಎಸ್ ಮ್ಯಾಮ್. ಯಾರಾದ್ರೂ ಅಲ್ವಾ? ಸೊ ಈ ತರ ಪ್ರಾಡಕ್ಟ್ ಅಲ್ಲಿ ಸಹಿತ ನಾವು ಕೈಗೆ ಸಹಿತ ಏನು ಆಗೋದಿಲ್ಲ, ಎಷ್ಟು ಫಾಸ್ಟ್ ಆಗಿ ಕ್ಲೀನ್ ಮಾಡಬಹುದು. ಅಂದ್ರೆ ಈ ಪ್ರಾಡಕ್ಟ್ ಅಲ್ಲಿ ನಮ್ದ್ರೊಳಗೆ ಒಂದೊಂದ್ರೊಳಗುನು ಎಷ್ಟೊಂದು ಬೆನಿಫಿಟ್ಸ್ ಇದೆ. ನಮ್ಗೆ ಫಾಸ್ಟ್ ಆಗಿ ಕೆಲಸ ಮಾಡೋದಿಕ್ಕಾಗ್ಲಿ, ಐಟಮ್ಸ್ ಎಷ್ಟೊಂದು ಐಟಮ್ಸ್ ಅಂತಾನು ನಾವು ನೋಡಬಹುದು. ಸೊ ಮಗ್ಗದು ಅದನ್ನ ತೋರ್ಸ್ಲಿಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಕಾಣೋದಿಲ್ಲ ಅನ್ಬಿಟ್ಟು ನಾನು ಇದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಅಂಡ್ ದೆನ್ ಮೈಟಿ ಇನ್ ಒನ್ ಅಂತ. ಈ ಮೈಟಿ ಇನ್ ಒನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಎಲ್ಲೆಲ್ಲಿ ಎಣ್ಣೆ ಅಂಶ ತುಂಬಾ ಇರುತ್ತೆ. ಆಮೇಲೆ ಫ್ರಿಡ್ಜು, ಇದು ಟಿವಿ, LED ಆಗ್ಲಿ, LED ಟಿವಿಗಳಾಗಿರ್ಬಹುದು, ಆಮೇಲೆ ಮೊಬೈಲ್ಸ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಅದೆಲ್ಲದಕ್ಕಿನ್ನ ಅಡಿಗೆ ಮನೆಯಲ್ಲಿ ಯಾರ್ಯಾರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಜಿಡ್ಡಿನ ಅಂಶ ಗೋಡೆಗಳ ಮೇಲೆಲ್ಲ ಬಿದ್ದಿರುತ್ತೆ. ಆಮೇಲೆ ಮತ್ತೆ ಅಲ್ಲಿ ಆ ಎಣ್ಣೆ ಅಂಶ ತೆಗಿಯೋದಿಕ್ಕೆ ತುಂಬಾ ಟೈಮು ಆಗತ್ತೆ. ಆಮೇಲೆ ತುಂಬಾ ಜಿಡ್ಡಾಗಿರುತ್ತೆ. ಹಾಗಾದ್ರೆ ಫಾಸ್ಟ್ ಆಗಿ ಹೇಗೆ ಕ್ಲೀನ್ ಮಾಡ್ಬೋದು ಅಂದ್ರೆ ಇದಕ್ಕೊಂದು ರಾಮಬಾಣ ಅಂತ ಹೇಳ್ಬೋದು. ಇದಕ್ಕೊಂದು ಸ್ಮಾಲ್ ಡೆಮೋ ತೋರಿಸ್ತೀನಿ. ಸಾಮಾನ್ಯವಾಗಿ ಈ ತರ ಕಂಟೈನರ್ಸ್ ಅಲ್ಲಿ ಎಣ್ಣೆ ಅಂಶದ್ದು ಹಾಕೊಂಡಿರ್ತಾರಲ್ಲ, ಇದನ್ನ ಹಿಂಗೆ ಮುಟ್ಟಿದ್ರೆ ಅಂಟಂಟಾಗಿರುತ್ತೆ. ಸೊ ಇದನ್ನ ಒಂದೇ ಒಂದು ಡ್ರಾಪ್ ಹಾಕೊಂಡು ಹಿಂಗ ಅಂದ್ರೂ ಸಹಿತ, ಈ ತರ ಮುಚ್ಚಳದ ಮೇಲೆ ಎಲ್ಲಾನು ಹಾಕೊಂಡು ಅಂದ್ರೂ ಸಹಿತ ನಿಮಗೆ 1 ಮಿನಿಟ್ ಅಲ್ಲಿ ನೀರ್ ಹಾಕಿ ತೊಳೆಯೋ ಕೆಲಸ ಇಲ್ಲ, ಅದಾಗದೇನು ಕ್ಲೀನ್ ಆಗೋಗುತ್ತೆ. ಸೊ ಇದನ್ನ ನಾನು ಇಲ್ಲಿ ಮಾಡಿ ತೋರಿಸಿದ್ರೆ ಗೊತ್ತಾಗಲ್ಲ ಅಂತ ಇನ್ನೂ ಒಂದು ಡೆಮೋ ತೋರಿಸ್ತೀನಿ. ಈ MIO ಅನ್ನೋದು ಹೇಗ್ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಓಕೆ, ಸಿ ಇದು ಒಂದು ಕಾರ್ಪೆಟ್ ತರ. ಕಾರ್ಪೆಟ್ ಮೇಲೆ ಏನಾದ್ರೂ ಬಿದ್ರೆ ಕರೆ ಹಂಗೆ ಇರುತ್ತೆ. ಆದ್ರೆ ಆ ಕಾರ್ಪೆಟ್ ಮೇಲೆ ಬಿದ್ದಿರುವಂತ ಕರೆನೂ ಸಹಿತ ತೆಗಿಬಹುದು. ಅದಕ್ಕೊಂದು ಡೆಮೋ ತೋರಿಸ್ತೀನಿ. ಅದಕ್ಕೆ ಸ್ಟ್ರಾಂಗೆಸ್ಟ್ ಇದು ಕರೆ, ಕಾಫಿ ಕರೆ ಆಗಿರ್ಬೋದು, ಕೆಚಪ್ ಕರೆ ಆಗಿರ್ಬೋದು, ಏನೋ ಒಂದು ಪದಾರ್ಥ, ಸಾರಾಗಿರ್ಬೋದು, ಏನೋ ಒಂದು ಬಿದ್ದಿರುತ್ತೆ, ಅದು ಕೆಂಪಗಾಗತ್ತೆ. ಸೊ ಇದಕ್ಕೊಂದು ಡ್ರಾಪ್ ಹಾಕ್ಬಿಟ್ಟು ತೋರಿಸ್ತೇನೆ. ನೋಡಿ ಈ ತರ ಕರೆ ಆಗಿದೆಯಲ್ವಾ, ಇದು ಹೇಗ್ ಹೋಗುತ್ತೆ ಅನ್ನೋದು ತೋರಿಸ್ತೀನಿ. ಸೊ ಇದಕ್ಕೆ ಸ್ಪ್ರೇ ಮಾಡ್ಕೊಳ್ಳೋದಷ್ಟೇ. ಸ್ವಲ್ಪ ಮೇಲೆ ಮಾಡಿ ಮ್ಯಾಮ್. ತೋರಿಸ್ತೀನಿ. ಈ ಡೈರೆಕ್ಷನ್ ಅಲ್ಲಿ ಇಟ್ಟು ಮಾಡಕ್ ಆಗ್ತಿಲ್ಲ. ಹೋಗಿದ್ಯಾ? ಈ ತರ ಕಾರ್ಪೆಟ್ ಮೇಲೆ ಬಿದ್ದಿರೋ ಕರೆಗಳನ್ನು ಸಹಿತ ನಾವು ತೆಗಿಬಹುದು. ಸೊ ಆ ತರ ಇದು ವೆರಿ ವಂಡರ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು, ಮೈಟಿ ಇನ್ ಒನ್ ಅನ್ಬಿಟ್ಟು. ಮತ್ತೆ ಸ್ಪಾರ್ಕಲ್ಲು ತುಂಬಾ ವಿಶೇಷವಾದಂತ ಪ್ರಾಡಕ್ಟ್. ಸ್ಪಾರ್ಕಲ್ಗೆ ಹೆಸರು ತಕ್ಕನಾಗೆ ಅದು ಸ್ಪಾರ್ಕ್ ಆಗತ್ತೆ. ಇದು ಹೇಗಪ್ಪ ಅಂದ್ರೆ ಗ್ಲಾಸಸ್ ಹಿಂಭಾಗದಲ್ಲಿ ಒಂದು ಪಾದರಸ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಆ ಪಾದರಸ ಇರೋವರೆಗೂ ಗ್ಲಾಸಸ್ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಅದು ಪಾದರಸ ಹೊಟ್ಟೋಗ್ಬಿಡುತ್ತೋ ನಮ್ಗೆ ಗ್ಲಾಸ್ ವೇಸ್ಟ್ ಆಗತ್ತೆ. ನಾವ್ ಎಲ್ಲೆಲ್ಲಿ ತುಂಬಾ ಉಪಯೋಗಿಸ್ತೀವಿ, ಬಾತ್ರೂಮ್ ಅಲ್ಲಿ ದೊಡ್ಡ ದೊಡ್ಡ ಗ್ಲಾಸಸ್ ಹಾಕೊಂತೀವಿ. ಮತ್ತೆ ಇವಾಗ ಗ್ಲಾಸಸ್ ಅಲ್ಲೇ ತುಂಬಾ ಮನೆಗಳಲ್ಲಿ ತುಂಬಾ ಡೆಕೋರೇಟಿವ್ ಆಗಿ ಗ್ಲಾಸಸ್ ನ ಹಾಕಿರ್ತಾರೆ. ಅದು ಶೈನ್ ಆಗಿರ್ಬೇಕು ಅಂತಂದ್ರೆ ಈ ಒಂದು ಸ್ಪಾರ್ಕಲ್ ನ ನಾವು ಉಪಯೋಗಿಸ್ಬೋದು. ಅದನ್ನು ನಾವ್ ಈ ತರ 1:3 ತರ ನಾವು ಡೈಲ್ಯೂಟ್ ಮಾಡ್ಕೊಂಡು ಸ್ಪ್ರೇ ಮಾಡಿ ನಾವು ಒರೆಸ್ಬೋದು. ಅದಕ್ಕೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಸ್ಮಾಲ್ ಡೆಮೋ ತೋರಿಸ್ತೀವಿ. ಸಾಮಾನ್ಯವಾಗಿ ಈ ತರ ಒಂದು ಗ್ಲಾಸಸ್ ಮೇಲೆ ನಾವು ಅಂದಾಗ ಹಬೆ ತುಂಬಿಕೊಡುತ್ತೆ. ಸೊ ಹಬೆ ತುಂಬತ್ತೆ. ಆದ್ರೆ ಇದ್ರೊಳಗೆ ಈ ಒಂದು ಡ್ರಾಪ್ ಹಾಕ್ಬಿಟ್ಟು, ಈ ಒಂದೊಂದು ಡ್ರಾಪ್ ಹಾಕಿ ನಾವು ಮಾಡಿದಾಗ ಆ ತರ ಹಬೆ ತುಂಬಲ್ಲ.
ಇದನ್ನ ನೀವು ಹೇಗ್ ಟ್ರಯಲ್ ಮಾಡ್ಬೋದು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಬಾತ್ರೂಮ್ ಅಲ್ಲಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಗ್ಲಾಸಸ್ ಇರುತ್ತೆ, ಮಿರರ್ ಇರುತ್ತೆ. ಆ ಮಿರರ್ಗೆ ನೀವು ಸ್ನಾನ ಮಾಡಕ್ಕೆ ಮೊದಲು ಇದೊಂದು ಡ್ರಾಪ್ ಹಚ್ಚಬೇಕು. ಹಚ್ಚಿಬಿಟ್ಟು ನೀವು ಸ್ನಾನ ಮಾಡಿದಾಗ ಹಬೆ ಕುತ್ಕೊಳ್ಳುತ್ತೆ, ಆದ್ರೆ ಅದು 8 hours ವರೆಗೂ ಹಬೆ ಕುತ್ಕೊಳ್ಳಲ್ಲ. ಆಮೇಲೆ ಪಾದರಸ ಹೋಗದಿರೋ ಹಾಗೆ ಕಾಪಾಡುತ್ತೆ. ಅದೇ ತರನೇ ನೀವು ಯಾವುದು ವೆಹಿಕಲ್ಸ್ಗೆ, ಕಾರುಗಳಿಗೂ ಸಹಿತ ನೀವು ಇದನ್ನ ಒಂದು ಡ್ರಾಪ್ ಮಿಕ್ಸ್ ಮಾಡೋದ್ರಿಂದ ಆ ವೈಪರ್ ಅಲ್ಲಿ ಗ್ಲಾಸಸ್ ಫಾಗ್ ಬೀಳ್ದಿರೋ ಹಾಗೆ ಕಾಪಾಡುತ್ತೆ. ಆ ತರ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಇದು ಸ್ಪಾರ್ಕಲ್ ಅಂತ ಹೇಳ್ಬೋದು. ಇದನ್ನ ನಾನು ಎಷ್ಟೇ ಜೋರಾಗಿ ಊದಿದ್ರು ಬಟ್ ನಿಮಗೆ ಕಾಣಿಸ್ತಿರಬಹುದು. ಡೆಫಿನೆಟ್ ಆಗಿ ಇದನ್ನ ನೀವುಗಳೆಲ್ಲ ಟ್ರೈ ಮಾಡಿ ನೋಡ್ಬೋದು. ಏನು ಒಂದು ಚೂರು ಹಬೆ ಕೂತ್ಕೊಳ್ಳಲ್ಲ ಅಂತ ಒಂದು ಒಳ್ಳೆ ಪ್ರಾಡಕ್ಟ್ ಸ್ಪಾರ್ಕಲ್ ಅಂತ ಹೇಳ್ಬೋದು. ಓಕೆ, ಇನ್ನೊಂದು 5 minutes ಇದೆ. ಸೊ ಇಷ್ಟೊತ್ತರೊಳಗೆ ತೋರಿಸಿರೋದ್ರೊಳಗೆ ನಿಮ್ದು ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಬಹುದು. ಇಂಟರಾಕ್ಷನ್ ಮುಖಾಂತರ ನಿಮ್ಗೂ ಏನಾದ್ರು ಕೇಳಿದಾಗ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಇಂದಿರಾ ಮ್ಯಾಮ್ ಅಡ್ಮಿಟ್ ಮಾಡ್ಕೊಳ್ಳಿ. ಹಲೋ ಹ್ಯಾಪಿ ಈವ್ನಿಂಗ್ ಮ್ಯಾಮ್. ಹ್ಯಾಪಿ ಈವ್ನಿಂಗ್, ಹೇಳಿ. ಮ್ಯಾಮ್ ನಾನು ಇಷ್ಟು ವರ್ಷನೂ ಇಲ್ಲಿದ್ದೀನಿ ಅನ್ಕೊಳ್ಳಿ, 4-5 ವರ್ಷದಿಂದ ಸ್ಪಾರ್ಕಲ್ದು ಗ್ಲಾಸ್ದು ಅನ್ನೋದೇ ನಂಗೆ ಗೊತ್ತಿರ್ಲಿಲ್ಲ. ಹೌದಾ? ಓಕೆ, ವೆರಿ ಗುಡ್. ತುಂಬಾ ಉಪಯೋಗ ಆಯ್ತು ಇವಾಗ ನೀವು ಹೇಳಿದ್ದು ನಂಗೆ. ಆಮೇಲೆ ಹ್ಯಾಂಡ್ ವಾಶ್ದು ಅಷ್ಟೇ ಕೇಳಿದ್ದೆ, ಡೆಮೋನು ಇಷ್ಟು ಕ್ಲಾರಿಟಿಯಾಗಿ ಗೊತ್ತಾಗಿರ್ಲಿಲ್ಲ ಡೆಮೋ. ತುಂಬಾ Okay. ಸೂಪರ್ ಮ್ಯಾಮ್. ನಂಗೆ ತುಂಬಾನೇ ಹೆಲ್ಪ್ ಆಯ್ತು ನೀವು ಮಾಡಿರೋದೆಲ್ಲ. ತುಂಬಾ ಸಂತೋಷ ಆಯ್ತು. ನಾನು ಬೇರೆಯವ್ರಿಗೆ ಹೇಳಕ್ಕೆ ತುಂಬಾನೇ ಅನುಕೂಲ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಅದಕ್ಕೆ ಡೆಮೋ ನೋಡಾದ್ಮೇಲೆನೆ ಗೊತ್ತಾಗೋದು ಪವರ್ ಆಫ್ ಮೋದಿ ಕೇರ್ ಏನು ಅಂತ. ಹೌದು ಮ್ಯಾಮ್, ಖಂಡಿತ. ಆಕ್ಚುಯಲ್ ಆಗಿ ನೋಡಿದಾಗ ರೇಟ್ ನೋಡ್ತಾರೆ, ಯಾರೇ ಹೌದು. ಆಗ್ಲಿ ಫಸ್ಟ್ ರೇಟ್ ನೋಡ್ತಾರೆ. ಅದಾದ್ಮೇಲೆ ಅದ್ರ ಬಗ್ಗೆ ನಾವ್ ಇದು ಡೆಮೋ ತೋರಿಸಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗತ್ತೆ. ಆವಾಗ ಕ್ವಾಲಿಟಿ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗತ್ತೆ. ಗೊತ್ತಾಯ್ತು. ಆವಾಗ್ಲೇ ನನಗೆ ಮೈಟೀನ್ ಅನ್ನು ಸ್ವಚ್ಛಗಳಿಗೂ ಅದಕ್ಕೆಲ್ಲ ಗೊತ್ತಿತ್ತು ಮ್ಯಾಮ್. ಮ್ಯಾಟ್ಗೆ ಹೋಗುತ್ತೆ ಅನ್ನೋದು ಇವತ್ತು ತುಂಬಾ ಅರ್ಥ ಆಯ್ತು ನಂಗೆ, ಇವತ್ತು ಗೊತ್ತಾಗಿದ್ದು. ಇನ್ನು ಮುಂದೆ ಅದು ಈಗ್ಲೂ ಮೈಟೀನ್ ಕೊಡ್ತೀನಿ ಮ್ಯಾಮ್ ಒಂದ್ 4-5 ಜನಕ್ಕೆ. ಇವಾಗ ಇನ್ನೊಂದು ಅವಕಾಶ ಸಿಕ್ತು ನಂಗೆ, ಇದು ಒಂದು ಆಡ್ ಆಯ್ತು ಹೇಳೋದಿಕ್ಕೆ. ತುಂಬಾ ಥ್ಯಾಂಕ್ಸ್. ಹೆಲ್ಪ್ ಆಯ್ತಲ್ಲ. ನೆಕ್ಸ್ಟ್ ಪಾಲಾಕ್ಷಮ್ಮ. ಹಲೋ, ನೆಕ್ಸ್ಟ್ ಅನ್ಮ್ಯೂಟ್ ಪಾಲಾಕ್ಷ. ಹೇಳಿ. ಪಾಲಾಕ್ಷ ಮೋನಿಕ್ ಮೇಡಮ್. ನಮ್ದು ಮೋದಿ ಕೇರ್ ಸರ್. ಗುಡ್ ಮೋದಿ ಕೇರ್ ಮಾಡಿ ಹೇಳಿ ಸರ್. ಮೇಡಮ್, ಇದು ಇವಾಗ ಸ್ಪಾರ್ಕಲ್ ಹೇಳಿದ್ರಲ್ಲ ಮೇಡಮ್, ಅದು ಹೆಲ್ಮೆಟ್ ಗ್ಲಾಸ್ಗೆ ಏನಾನ ಉಪಯೋಗ ಇದೆಯಾ ಮೇಡಮ್? ಹೆಲ್ಮೆಟ್ ಇದಕ್ಕೂ ಹಾಕ್ಬೋದು, ಆದ್ರೆ ಯಾಕಂದ್ರೆ ಮಳೆ ಬಿದ್ದಾಗ ನೀರು ಇದಾಗ್ಬಿಡುತ್ತೆ ಮೇಡಮ್, ರೋಡ್ ಕಾಣಲ್ಲ. ಅದೇನಾಗ್ಬಿಡುತ್ತೆ ಅಂದ್ರೆ ಹಿಂಗ್ ಕೈ ಉಚ್ಕೊಂಡು ಡ್ರೈವಿಂಗ್ ಮಾಡ್ಬೇಕಾಗತ್ತೆ. ಅದು ನೀರ್ ಬಿದ್ದಾಗ ಏನಾನ ಅದು ಮತ್ತೆ ಏನಾನ ಅದು ನೀರ್ ನಿಂತ್ಕೊಳಲ್ವಲ್ಲ, ಆತರ ಏನಾನ ಇದೆಯಾ ಮೇಡಮ್ ಅದಕ್ಕೆ? ಅದೇ ಇವಾಗ ಸ್ಪಾರ್ಕಲ್ಲು ನೀವು ಒಳಭಾಗಕ್ಕೆ ಮಾಡ್ಬೇಕು. ಯಾಕಂದ್ರೆ ನೀವ್ ಹೆಲ್ಮೆಟ್ ಹಾಕೊಂಡಾಗ ಫುಲ್ ಹಾಕೊಂಡ್ಬಿಟ್ಟಿರ್ತೀರಾ. ನೀವ್ ಏನ್ ಉಸಿರಾಡ್ತಿರ್ತೀರೋ ಆಕ್ಚುಲ್ ಆಗಿ ಹೊರಗ್ ಹೋಗೋ ಹಂಗ ಆಪ್ಷನ್ ಇರುತ್ತೆ, ಆತರ ಕೂತ್ಕೊಳ್ಳೋದೇ ಇಲ್ಲ. ಬಟ್ ಆಚೆ ಉಪಯೋಗ ಇಲ್ಲ ಮೇಡಮ್. ಉಸಿರಾಡಬೇಕಾದಾಗ ಉಸಿರು ನಿಮ್ಗೆ ಗ್ಲಾಸ್ ಕವರ್ ಆಗ್ತಾ ಇದೆ ನಿಮ್ಗೆ ಅಲ್ವಾ? ಅಲ್ಲ ನಾನ್ ಹೇಳ್ತಿರೋದು ಏನ್ ಮೇಡಮ್, ಆಚೆ ಬೀಳುತ್ತಲ್ಲ ಮೇಡಮ್, ಗ್ಲಾಸಿಂದ ಆಚೆ ನೀರು ನಿಂತ್ಕೊಂಡ್ಬಿಡುತ್ತೆ ಗ್ಲಾಸ್ ಮೇಲೆ, ಅದು ಜಾರೋ ತರ ಏನಾನ ಇರಲ್ವಾ ಮೇಡಮ್? ಅದೇ ಇದು ಸ್ಕಿಡ್ ಆಗತ್ತೆ, ಫಾಗು ಆತರ ಹಬೆ ಕೂಡ್ದಿರೋ ತರ ಆಗತ್ತೆ. ನೀವು ಅಪ್ಲೈ ಮಾಡಿ ನೋಡಿ, ಖಂಡಿತ. ಸರಿ ಮೇಡಮ್, ಓಕೆ ಮೇಡಮ್. ಓಕೆ, ಎಸ್ ಸರ್. ನೆಕ್ಸ್ಟ್ ಅರ್ಚನಾ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಟೈಮ್ ಆಯ್ತು. ಓಕೆ, ಹಲೋ ಮೇಡಮ್, ನಮಸ್ತೆ. ಲಾಸ್ಟ್ ಇದು ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ಇದು ನೀವು ಮೈಟಿ ಇನ್ವನ್ನು ತೋರಿಸಿದ್ರಲ್ಲ ಮೇಡಮ್, ಬಟ್ಟೆ ಮೇಲೆ ಕರೆ ಆಗೋದು ಅದು, ಹಾಗೆ ಶರ್ಟ್ ಮೇಲೆ ಕಾಲರ್ಗಳಲ್ಲಿ ಮತ್ತೆ ಕಂಕ್ಳಲ್ಲಿ ಕರೆ ಏನು ಇರುತ್ತಲ್ಲ, ಅದಕ್ಕೆ ಯೂಸ್ ಆಗತ್ತಾ ಅಂತ ಮೇಡಮ್? ನೀವು ಅದಕ್ಕೆ ಪ್ರೀ ವಾಶ್ ಹಾಕ್ಬೋದು. ಇದು ನಾನು ಏನಕ್ಕೆ ತೋರಿಸಿರೋದು ಇದು ಅಂದ್ರೆ, ದಪ್ಪ ಕಾರ್ಪೆಟ್ಗಳಿಗೆ ನಾವು ವಾಶ್ ಮಾಡಕ್ ಆಗಲ್ಲ, ಓಕೆನಾ? ಅಂತ ಕರೆಗಳು ಇದ್ರೊಳಗ್ ಹೋಗತ್ತೆ ಅಂತ ತೋರ್ಸಿದ್ದು. ಸೋಫಾಗಳ ಮೇಲೆ ಇರೋದು ಕರೆ ಆಗಿರೋದು ಹೇಗ್ ಒಗ್ಯಕ್ಕಾಗತ್ತೆ? ಆಗಲ್ವಲ್ಲ. ಸೊ ಆ ತರದ್ರ ಮೇಲೆ ತಕ್ಷಣ ಬಿದ್ದಿರೋದಿಕ್ಕೆ ಆದಾಗ ಕಾರ್ಪೆಟ್ಗಳು ಅಂತದ್ರ ಮೇಲೂ ಸಹಿತ ಇದು ವರ್ಕ್ ಆಗತ್ತೆ, ಎಣ್ಣೆ ಅಂಶ ತೆಗಿಯತ್ತೆ ಅಂತ ಎಲ್ಲ ತೋರ್ಸಿದ್ದು.
ನೀವು ಶರ್ಟ್ಗಳು ಕಂಕಳಗಳಾಗಿರೋದು ಕಾಲರ್ಸ್ ಮೇಲೆ ಆಗಿರೋದಕ್ಕೆ ನಮ್ಮಲ್ಲಿ ಲಾಂಡ್ರಿ ಕೇರ್ ಅಲ್ಲಿ ಪ್ರೀ ವಾಶ್ ಅಂತ ಇದೆ, ಅದನ್ನ ಅಪ್ಲೈ ಮಾಡಿದ್ರೆ ಸೂಪರ್ ಆಗಿ ಆನ್ ದ ಸ್ಪಾಟ್ ಹೋಗುತ್ತೆ. ಇನ್ನ ತುಂಬಾ ಥ್ಯಾಂಕ್ ಯು ಮೇಡಮ್, ನಮಗ್ ಗೊತ್ತಿಲ್ದಿರೋದೆಲ್ಲ ಹೇಳ್ಕೊಟ್ಟಿದ್ದೀರಾ, ನಾವು ನೋಡಿರ್ಲಿಲ್ಲ. ಮತ್ತೆ ಇದು ತುಂಬಾ ಹ್ಯಾಂಡ್ ವಾಶ್ ಕೂಡ ಗೊತ್ತಿರ್ಲಿಲ್ಲ ಮೇಡಮ್, ಗೊತ್ತಾದಂಗಾಯ್ತು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಮೇಡಮ್. Yes. Thank you, madam. Thank you so much for the wonderful presentation. ನನ್ನ ಜೊತೆಗೆ ಆ ಡೆಮೋ ಕೂಡ ಅದ್ಭುತವಾಗಿತ್ತು. ಎಸ್ ಫ್ರೆಂಡ್ಸ್, ಈಗ ಎಲ್ಲರೂ ಕೂಡ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿ ಶೇರ್ ಮಾಡಿದೀರಾ. ಒಂದು ಕ್ವಿಕ್ ಶೇರಿಂಗ್ಸ್ ಕೂಡ ಅದ್ಭುತವಾಗಿ ಮಾಡಿದೀರಾ. ಈಗ ನಾವೆಲ್ಲರೂ ಕೂಡ ಟಾಸ್ಕ್ ತಗೊಳ್ಳೋಣ. ಈಗ ನಾಳೆ ಎಲ್ಲರೂ ಕೂಡ 8:50ಕ್ಕೆ ಜಾಯಿನ್ ಆಗಿ, ಓಕೆ, ಆ 10 ನಿಮಿಷ ನಮ್ಗೆ ಟೈಮ್ ಇರುತ್ತೆ. 10 ನಿಮಿಷದಲ್ಲಿ ಪ್ರತಿಯೊಬ್ರು ಕೂಡ ಇವತ್ತು ಮೇಡಮ್ ಏನ್ ಡೆಮೋ ತೋರಿಸಿದ್ದಾರೆ ಅದನ್ನ ನೀವೆಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡಿ ಡೆಮೋ ಮಾಡಿದ ನಂತರ ನಾಳೆ ಶೇರ್ ಮಾಡ್ಬೋದಾ? ಯಾರೆಲ್ಲ ಶೇರ್ ಮಾಡ್ಬೋದು? ಡೆಮೋ ಮಾಡಿ ಹ್ಯಾಂಡ್ ರೈಸ್ ಮಾಡ್ಬೋದಾ? ನಾಳೆ ಇಮಿಡಿಯೇಟ್ ನಾನು ಆಕ್ಷನ್ ತಗೊಳ್ತೀನಿ, ತುಂಬಾ ಜನಕ್ಕೆ ರೀಚ್ ಮಾಡ್ತೀನಿ, ಡೆಮೋ ಮಾಡಿ ಇಲ್ಲಿ ಮತ್ತೆ ನಾನು ಪ್ರೆಸೆಂಟ್ ಮಾಡ್ತೀನಿ ಅಂತಕ್ಕಂಥ ಹ್ಯಾಂಡ್ ರೈಸ್ ಮಾಡ್ಬೋದಾ? ಯಾರೆಲ್ಲ ಟಾಸ್ಕ್ ತಗೊಳ್ತೀರಾ ಇದನ್ನ? ಸೂಪರ್. 16, 17, ಎಸ್, 20, 25, ಎಕ್ಸಲೆಂಟ್, ವಾವ್, ಸೂಪರ್. ಯಾರೆಲ್ಲ ತಗೊಳ್ತೀರಾ? ಚಾಲೆಂಜ್ ತಗೋಬೋದಾ? ಇದೊಂದು ನಾವೆಲ್ಲರೂ ಕೂಡ ಸ್ವದೇಶಿ ಪ್ರಾಡಕ್ಟ್ಸ್ ಅನ್ನ, ಅಂದ್ರೆ ಕಲಬೆರಕೆ ಇಲ್ದಿರುವಂತ ಸ್ವದೇಶಿ ಪ್ರಾಡಕ್ಟ್ ಅನ್ನ ರೀಚ್ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಟಾಸ್ಕ್ ತಗೊಳ್ಬೋದಾ ಅಂತ. ಎಸ್, 45 ಜನ ಆಯ್ತು. ಉಳಿದಂತರು ತುಂಬಾ ಜನ ಇದ್ದೀರಾ, 223 ಜನ ಇದೀವಿ. ಓಕೆ, ಈಗ 45 ಜನ ಆಗಿದೆ ಟೋಟಲ್. ಇನ್ನು ತುಂಬಾ ಜನ ಟಾಸ್ಕ್ ತಗೋಬೋದಾ ನೋಡಿ. ಎಸ್, ಸೂಪರ್, ಎಕ್ಸಲೆಂಟ್. ಯಾಕೆಂತಂದ್ರೆ ಇಲ್ಲಿ ನಾವು ಇಲ್ಲೇನು ಸಿಸ್ಟಮ್ ಅಲ್ಲಿ ತಿಳಿಸ್ಕೊಡ್ತಿದ್ದಾರೆ, ಇಮ್ಮಿಡಿಯೇಟ್ ಅಪ್ಲಿಕೇಶನ್ ನೀವು ಮಾಡಿದ್ದೆ ಆದ್ರೆ, ಓಕೆ, ನೀವು ಅಂದುಕೊಂಡಂತ ಎಲ್ಲ ಕನಸುಗಳು ನನಸು ಮಾಡ್ಕೊಳ್ಬಹುದು ಆ ಪರ್ಪಸ್ಗೆನೆ. ಎಸ್, 50 ಕ್ರಾಸ್ ಆಯ್ತು, ಸೂಪರ್. ಎಸ್, ಥ್ಯಾಂಕ್ ಯು. ತುಂಬಾ ಜನ ಹ್ಯಾಂಡ್ ರೈಸ್ ಮಾಡ್ತಿದ್ದೀರಾ. ಪ್ರತಿಯೊಬ್ರು ಕೂಡ ಇದೇ ತರ ಒಂದು ಕಲ್ತ್ಕೊಳ್ಳಿ, ಡೆಮೋ ಕಲ್ತ್ಕೊಂಡು ಅಟ್ಲೀಸ್ಟ್ ನಾಳೆ ಒಬ್ರಿಗಾದ್ರು, ಒಂದು ಫ್ಯಾಮಿಲಿಗಾದ್ರು ಅಥವಾ ಒಂದು ಸಿಂಗಲ್ ಪರ್ಸನ್ಗಾದ್ರು ಡೆಮೋ ಮಾಡಿದ ನಂತರ ಹೇಗಿತ್ತು ಅನ್ನೋದನ್ನ ನೀವಿಷ್ಟೂ ಜನ ಕೂಡ ಕ್ವಿಕ್ ಆಗಿ ಓಕೆ ಶೇರ್ ಮಾಡೋದಕ್ಕೆ ನಾಳೆ ಮತ್ತೆ ಸೇಮ್ ಟೈಮ್ ಅಲ್ಲಿ 8:50ರಿಂದ 9 ಗಂಟೆಗೆ ಓಕೆ ಟೈಮಿಂಗ್ಸ್ ಇರುತ್ತೆ ಶೇರ್ ಮಾಡ್ಲಿಕ್ಕೆ. ಅಂಡ್ ನಾಳೆ ಕೂಡ ಅತ್ಯದ್ಭುತವಾದ ಪ್ರಾಡಕ್ಟ್ಸ್ ನ ಒಂದು ಟ್ರೈನಿಂಗ್ ತಗೊಳ್ಳೋದಕ್ಕೆ ಒನ್ ಆಫ್ ದ ಗ್ರೇಟೆಸ್ಟ್ ವ್ಯಕ್ತಿ ಬರ್ತಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಇನ್ ಟೈಮ್ಗೆ ಬಂದು ಜಾಯಿನ್ ಆಗಿ 8:50ಕ್ಕೆ. ಅಂಡ್ ಹೆಚ್ಚೆಚ್ಚು ನಿಮ್ಮ ಟೀಮ್ನವ್ರಿಗೆ ಓಕೆ, ನಿಮ್ಮ ಫ್ರೆಂಡ್ಸ್, ರಿಲೇಷನ್ ಎಲ್ಲರಿಗೂ ಕೂಡ ರೀಚ್ ಮಾಡಿ ಅಂಡ್ ಅವರೆಲ್ಲರೂ ಕೂಡ ಪ್ರಾಡಕ್ಟ್ಸ್ ಬಳಕೆ ಮಾಡೋ ತರ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗ್ಲಿ, ಶುಭರಾತ್ರಿ. ಸಾರಿ 4 ಮಿನಿಟ್ಸ್ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.